Good morning, student. Yesterday class we discussed on the life cycle of malaria. Life cycle of plasmodium ಬಗ್ಗೆ ತಿಳಿದ್ವಿ. ಅದೇ ತರ ಯಾವ ತರ ಬೋಸ್ಟ್ ನ ಇದನ್ನ ಮಾಡುತ್ತೆ, ತನ್ನ ಲೈಫ್ ಸೈಕಲ್ ನ ಯಾವ ತರ ಕಂಟಿನ್ಯೂಟಿ ಮಾಡುತ್ತೆ ಅಂತ ನೋಡಿದ್ವಿ. ಆಮೇಲೆ ಸ್ಟೇಜಸ್ ಆಫ್ ಮಲೇರಿಯಾ ಯಾವ ತರ ಇನ್ಫೆಕ್ಟ್ ಮಾಡುತ್ತೆ, 80% ಗೆ ಯಾವ ಸ್ಟೇಜ್ ಅಲ್ಲಿ ಇನ್ಫೆಕ್ಟ್ ಮಾಡುತ್ತೆ, ಪ್ರೀ ಎರಿಥ್ರೋಸೈಟಿಕ್ ಅಂತ ಹೇಳಿದ್ವಿ, ಎರಿಥ್ರೋಸೈಟಿಕ್ ಅಂತ ಹೇಳಿದ್ವಿ. ಆಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ತರ ಮಾಡುತ್ತೆ ಅಂತ ಸಮೇತ ಹೇಳಿದ್ವಿ. ಅದೇ ತರ ಪ್ರಿವೆಂಟಿವ್ ಮೆಜರ್ಸ್ ಆಫ್ ಮಲೇರಿಯಾಗೆ ಪ್ರಿವೆಂಟಿವ್ ಮೆಜರ್ಸ್ ಏನಿದೆ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ವೆನ್ ದೇ ಸೆಲೆಬ್ರೇಟ್ ಮಸ್ಕಿಟೋ ಡೇ ಅಂತ ನೋಡಿದ್ವಿ. ಆಮೇಲೆ ವರ್ಲ್ಡ್ ಮಲೇರಿಯಾ ಡೇ ಅಂತ ನೋಡಿದ್ವಿ. ಎಲ್ಲವನ್ನು ಸಮೇತ ತಿಳ್ಕೊಂಡ್ವಿ. Today class we can move on to the another protozoan disease that is commonly called as amoeboisis ಅಂತ ಹೇಳ್ತೀವಿ. amoeboisis ಅಂತ ಹೇಳ್ತೀವಿ. ಅದಕ್ಕೆ ಕಾಮನ್ ಆಗಿ ಹೇಳ್ತೀವಿ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. amoeboisis ಏನಂತಂದ್ರೆ ಅಮೀಬಿಕ್ ಡಿಸೆಂಟ್ರಿ ಅಂತ ಕಾಮನ್ ಆಗಿ ಕರಿತೀವಿ. ಇನ್ನೊಂದೇನು ಕರೀತಾರೆ ಎಂಟರ್ಟಿಸ್ ಅಂತ ಕರೀತಾರೆ. ಎಂಟರ್ಟಿಸ್ ಅಂತ ಸಮೇತ ಕರಿತೀವಿ. ಕೆಲವೊಂದ್ಸಲ ಕೇಳ್ತಾರೆ ಅಮೀಬಾಯ್ಸ್ ಆರ್ ಕಾಮನ್ಲಿ ಕಾಲ್ಡ್ ಅಂತಂದ್ರೆ ಅಮೀಬಿಕ್ ಡಿಸೆಂಟ್ರಿ ಅಂತೀವಿ. ಕಾಮನ್ ಆಗಿರೋರು ಏನಂತಂದ್ರೆ ಅಮೀಬಿಕ್ ಡಿಸೆಂಟ್ರಿ ಅಂತೀವಿ. ಎಂಟರ್ಟಿಸ್ ಅಂತ ಸಮೇತ ಇದಕ್ಕೆ ನೇಮಿಂಗ್ ಅಲ್ಲಿ ಮಾಡ್ತೇವೆ. ಇಟ್ ಈಸ್ ಒನ್ ಆಫ್ ದಿ ಪ್ರೋಟೋಜೋವನ್ ಡಿಸೀಸ್. ನಾವು ಅವಾಗ ಹೇಳಿದ್ವಿ ಮಲೇರಿಯಾ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರೋಟೋಜೋವನ್ ಡಿಸೀಸ್. ಅದೇ ತರ ಅಮೀಬಾಯ್ಸಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರೋಟೋಜೋವನ್ ಡಿಸೀಸ್ ಅಂತ ಹೇಳಿದ್ವಿ. ಏನಪ್ಪಾ ಹೇಳ್ತಾರೆ ಇಲ್ಲಿ ಅಮೀಬಾಯ್ಸಿಸ್ ಇಸ್ ಕಾಸಿಟಿವ್ ಏಜೆಂಟ್ ಆರ್ ಪ್ಯಾಥೋಜನ್ ಅಂದ್ರೆ ಅಮೀಬಾಯ್ಡ್ ಡಿಸೀಸ್ ನ ಕಾಸ್ ಮಾಡೋಂತ ಪ್ಯಾಥೋಜನ್ ಯಾವ್ದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎಂಟಮೀಬಾ ಹಿಸ್ಟೋಲಿಟಿಕಾ. ಎಂಟಮೀಬಾ ಹಿಸ್ಟೋಲಿಟಿಕಾ ಈ ಪ್ಯಾಥೋಜನ್ ಯಾವ್ದಪ್ಪ, ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಯಾವ್ದಪ್ಪ ಅಂದ್ರೆ ಎಂಟಮೀಬಾ ಹಿಸ್ಟೋಲಿಟಿಕಾ. ಆಲ್ವೇಸ್ ಕ್ಯಾಪಿಟಲ್ ಲೆಟರ್ ಬರಲೇಬೇಕು, ಜೀನಸ್ ನ ಸ್ಪೀಸಿಸ್ ಆಲ್ವೇಸ್ ಸ್ಮಾಲ್ ಲೆಟರ್ ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಪ್ಯಾಥೋಜನ್ ಯಾವ್ದಪ್ಪ ಅಮೀಬಾಯ್ಸಿಸ್ ಅಂದ್ರೆ ಎಂಟಮೀಬಾ ಹಿಸ್ಟೋಲಿಟಿಕಾ. ನೆನಪಿಟ್ಕೊಳ್ರಿ, ಎಂಟಮೀಬಾ ಹಿಸ್ಟೋಲಿಟಿಕಾ. ನೆಕ್ಸ್ಟ್, ಇಟ್ ಈಸ್ ಎ ಮೊನೋಜೆನೆಟಿಕ್ ಪ್ಯಾರಾಸೈಟ್. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಎ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ದಿ ಪ್ಯಾರಾಸೈಟ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇಟ್ ಇನ್ ಎ ಸಿಂಗಲ್ ಹೋಸ್ಟ್. ಇಟ್ ನೀಡ್ಸ್ a single host for complete their life cycle. ಅದಕ್ಕೆ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಇಲ್ಲಿ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ಎ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂದ್ರೆ ಈ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಏನಪ್ಪ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವಿತ್ a single host. they complete their life cycle with a single host. ಅದಕ್ಕೆ ಮೊನೋಜೆನೆಟಿಕ್ ಪ್ಯಾರಾಸೈಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಇಲ್ಲಿ ಅಮೀಬಾಯ್ಸ್ ಒಳಗೆ. ಅದೇ ತರ ಸೈಟ್ ಆಫ್ ಇನ್ಫೆಕ್ಷನ್ ವೆರಿ ಇಂಪಾರ್ಟೆಂಟ್. ದಿ ಸೈಟ್ ಆಫ್ ಇನ್ಫೆಕ್ಷನ್ ಇಸ್ ಎ ಲಾರ್ಜ್ ಇಂಟೆಸ್ಟೈನ್. ಎಷ್ಟೋ ನಿಮ್ಮ ಸಿಟಿ ಕ್ವೆಶ್ಚನ್ ಅಲ್ಲಿ ಕೇಳ್ತಾರೆ ವಿಚ್ ಇಸ್ ದಿ ಸೈಟ್ ಆಫ್ ಇನ್ಫೆಕ್ಷನ್ ಫಾರ್ ಅಮೀಬಾಯ್ಸಿಸ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ ಆಪ್ಷನ್, ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಲಂಗ್ಸ್ ಇರುತ್ತೆ, ಆಮೇಲೆ ಅದೇ ತರ ಅಬ್ಡಾಮನ್ ರೀಜನ್ ಅಂತ ಇರುತ್ತೆ. ನೀವೇ ನೆನ್ಪಿಟ್ಕೊಳ್ರಿ ಅಮೀಬಾಯ್ಸಿಸ್ ಆಲ್ವೇಸ್ ಬೈ ದಿ ಲಾರ್ಜ್ ಇಂಟೆಸ್ಟೈನ್. ಅದೇ ತರ ನಾವು ಸ್ಮಾಲ್ ಇಂಟೆಸ್ಟೈನ್ ಹೇಳ್ತೀವಿ ಟೈಫಾಯ್ಡ್ ಸಮೇತ. ಈ ಟೈಫಾಯ್ಡ್ ಅಲ್ಲಿ ಹೇಳ್ತಾರೆ ಇಸ್ ಸೈಟ್ ಆಫ್ ಇನ್ಫೆಕ್ಷನ್ ಟೈಫಾಯ್ಡ್ ಒಳಗೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಅದೇ ತರ ಆಸ್ಕಾರಿಸಿಸ್ ಅಂತೀವಲ್ಲ, ಆಸ್ಕಾರಿಸಿಸ್ ಸಮೇತ ಸೈಟ್ ಆಫ್ ಇನ್ಫೆಕ್ಷನ್ ಯಾವ್ದಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಕನ್ಫ್ಯೂಸ್ ಆಗಬೇಡ್ರಿ. ಸ್ಮಾಲ್ ಇಂಟೆಸ್ಟೈನ್ ಎಕ್ಸಾಂಪಲ್ ಅಂದ್ರೆ ಟೈಫಾಯ್ಡ್ ಬರುತ್ತೆ ಮತ್ತೆ ಆಸ್ಕಾರಿಸಿಸ್. ಸೈಟ್ ಆಫ್ ಇನ್ಫೆಕ್ಷನ್ ಎರಡು ಸಮೇತವು ಸ್ಮಾಲ್ ಇಂಟೆಸ್ಟೈನ್ ಗೆ. ನಾವು ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಈ ಸೈಟ್ ಆಫ್ ಇನ್ಫೆಕ್ಷನ್ ಯಾವಪ್ಪ ಈ ಅಮೀಬಾಯ್ಸಿಸ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್. ಅದೇ ತರ ವೆರಿ ಇಂಪಾರ್ಟೆಂಟ್ ಇನ್ಫೆಕ್ಟಿವ್ ಸ್ಟೇಜ್. ಯಾವ ಸ್ಟೇಜ್ ಅಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಅಮೀಬಾಯ್ಸಿಸ್, ಯಾವ ಸ್ಟೇಜ್ ಅಲ್ಲಿ ಇನ್ಫೆಕ್ಟ್ ಮಾಡುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ಟೆಟ್ರಾ ನ್ಯೂಕ್ಲಿಯೇಟ್ ಸ್ಟೇಜ್ ಅಂತ ಹೇಳ್ತೀವಿ. ಟೆಟ್ರಾ ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಪ್ಯಾರಾಸೈಟ್. ಲೈಫ್ ಸೈಕಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಟೆಟ್ರಾ ಸ್ಟೇಜ್ ಅಂದ್ರೆ ಫೋರ್ತ್ ಸ್ಟೇಜ್ ಒಳಗೆ ಏನ್ ಮಾಡ್ತೀವಿ ಪ್ಯಾರಾಸೈಟ್ ಇನ್ಫೆಕ್ಟ್ ಮಾಡುತ್ತೆ. ಅದಕ್ಕೆ ಏನಂತಂದ್ರೆ ಟೆಟ್ರಾ ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಪ್ಯಾರಾಸೈಟ್ ಅಂತ ಹೇಳಿದ್ರೆ ತನ್ನ ಕಂಪ್ಲೀಟ್ ಲೈಫ್ ಸೈಕಲ್ ಇರಬೇಕಾದ್ರೆ ಫೋರ್ತ್ ಸ್ಟೇಜ್ ಒಳಗೆ ಇನ್ಫೆಕ್ಟ್ ಮಾಡುತ್ತೆ. ಅದಕ್ಕೆ ಟೆಟ್ರಾ ನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಪ್ಯಾರಾಸೈಟ್ ಅಂತ ಕರಿತೀವಿ. ನೆಕ್ಸ್ಟ್, ಮೋಡ್ ಆಫ್ ಟ್ರಾನ್ಸ್ಮಿಷನ್ ವೆರಿ ಇಂಪಾರ್ಟೆಂಟ್. ಯಾವ್ದ್ರಿಂದ ಹರಡುತ್ತಪ್ಪ, ವೆರಿ ಇಂಪಾರ್ಟೆಂಟ್, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಎಕ್ಸಾಂಪಲ್ ಅಮೀಬಾಯ್ಸಿಸ್ ಕಾಮನ್ಲಿ ಅಕರ್ ಬೈ ದಿ ಸ್ಮಾಲ್ ಚಿಲ್ಡ್ರನ್ಸ್. ಅಂದ್ರೆ ಕಂಟಾಮಿನೇಟೆಡ್ ಏನ್ ಮಾಡುತ್ತೆ, ದೇ ಆಲ್ವೇಸ್ ರೂಮಿಂಗ್ ಅರೌಂಡ್ ದಿ ಹೊರಗಡೆ ಅಡ್ಡಾಡ್ತಿರ್ತಾರೆ. ಅವಾಗ ಏನಾಗುತ್ತೆ ಕಂಟಾಮಿನೇಟೆಡ್ ಸಾಯಿಲ್ ಇರ್ಬೋದು, ಫುಡ್ ಇರ್ಬೋದು, ಮುಟ್ಟಿದಾಗ ಏನಾಗುತ್ತೆ ಅಂದ್ರೆ ಈ ಅಮೀಬಾಯ್ಸಿಸ್ ಕಾಮನ್ ಆಗಿ ಎಕ್ಸಾಂಪಲ್ ಮಾಡುತ್ತೆ.
ಇನ್ನೊಂದು ನೆನಪಿಟ್ಕೊಳ್ಳಿ ಇಲ್ಲಿ, ಇಟ್ ಈಸ್ ಎ ಟ್ರಾನ್ಸ್ಮಿಷನ್ ಥ್ರೂ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ವೆರಿ ಇಂಪಾರ್ಟೆಂಟ್. ಯಾರಿಗೆ ಅಲ್ಲಿ ಅಮೀಬಾಯ್ಡ್ ಡಿಸೆಂಟ್ರಿ ಆಗಿದೆ, ಅಮೀಬಾಯ್ಡ್ ಡಿಸೆಂಟ್ರಿ ಬಂದಿದೆ ಅಂದ್ರೆ ಇಟ್ ಈಸ್ ಕಂಟಾಮಿನೇಟೆಡ್ ಥ್ರೂ ಫುಡ್ ಅಂಡ್ ವಾಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತೀವಿ ಇಲ್ಲಿ, ಸಿಂಪ್ಟಮ್ಸ್ ಏನಪ್ಪಾ ಅಮೀಬಾಯ್ಸಿಸ್ ಗೆ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಪ್ಪಾ, ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ದಿ ಪೇನ್ ಇನ್ ದಿ ಅಬ್ಡಾಮಿನಲ್ ರೀಜನ್ ಅಂತ ಹೇಳ್ತೀವಿ. ದಟ್ ಈಸ್ ಎ ಮೇನ್ ಸಿಂಪ್ಟಮ್ಸ್ ಆಫ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಾಂಪ್ಸ್ ಅಂತ ಹೇಳ್ತೀವಿ, ಕಾಲ್ ಎಳೆದ ಅಂತ ಹೇಳ್ತೀವಿ. ಇಲ್ಲಿ ಕಾಲ್ ಎಳೆತ ಅಂತ ಹೇಳ್ತೀವಿ, ಕ್ರಾಂಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಚಿಕ್ಕ ಮಕ್ಕಳಿಗೆ ತೆಳ್ಕೊಂಡು ಓಡಾಡ್ತಿರ್ತಾರೆ, ಅದಕ್ಕೆ ಅಂದ್ರೆ ತೆಳ್ಕೊಂಡು ಓಡಾಡ್ತಿದ್ರೆ ಅಂದ್ರೆ ಅಮೀಬಾಯ್ಡ್ ಡಿಸೆಂಟ್ರಿ ಆಗಿದೆ ಅಂತಂದ್ರೆ ಶಕ್ತಿ ಇರಲ್ಲ, ನಿಶಕ್ತಿ ಆಗಿರ್ತಾರೆ, ಅದಕ್ಕೆ ಕಾಲ್ ಮುಖಾಂತರ ಹೇಳ್ಕೊಂಡು ಅಡ್ಡಾಡ್ತಿರ್ತಾನೆ. ಕಾನ್ಸ್ಟಿಪೇಷನ್, ಡಿಫಿಕಲ್ಟಿ ಟು ರಿಮೂವ್ ದಿ ಸ್ಟೂಲ್ ಅಂತ ಹೇಳ್ತೀವಿ. ಡಿಫಿಕಲ್ಟಿ ಟು ರಿಮೂವ್ ದಿ ಸ್ಟೂಲ್, ಡಿಫಿಕಲ್ಟಿ ಟು ರಿಮೂವ್ ದಿ ನೈಟ್ರೋಜನಸ್ ವೇಸ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಪ್ಪಾ, ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್. ವೆರಿ ಇಂಪಾರ್ಟೆಂಟ್. ದಿ ಮೇನ್ ಸಿಂಪ್ಟಮ್ಸ್ ಆಫ್ ಅಮೀಬಾಯ್ಡ್ ಡಿಸೆಂಟ್ರಿ ಅಂದ್ರೆ ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್. ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್, ಅದಕ್ಕೆ ಅಮೀಬಾಯ್ಡ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಡಯೇರಿಯಾ ಅಂದ್ರೆ ಏನಾಗುತ್ತಪ್ಪ ಇಲ್ಲಿ, ಡಯೇರಿಯಾ ಅಂದ್ರೆ ಏನಂದ್ರೆ ಎಕ್ಸೆಸ್ ಆಫ್ ವಾಟರ್ ವಿತ್ ಸ್ಟೂಲ್, ಎಕ್ಸೆಸ್ ಆಫ್ ವಾಟರ್ ವಿತ್ ಸ್ಟೂಲ್, ಅದಕ್ಕೆ ಡಯೋರಿಯಾ ಅಂತ ಹೇಳ್ತೀವಿ. ನೀವು ನೆನ್ಪಿಟ್ಕೊಳ್ಳಿ, ಡಿಫರೆನ್ಸ್ ಏನಪ್ಪಾ ಡಯೋರಿಯಾ ಅಂದ್ರೆ ಎಕ್ಸೆಸ್ ಆಫ್ ವಾಟರ್ ವಿತ್ ಸ್ಟೂಲ್, ಅದಕ್ಕೆ ಡಯೇರಿಯಾ ಡಿಸೀಸ್ ಅಂತ ಹೇಳ್ತೀವಿ. ಅದೇ ತರ ನಾವು ಅಮೀಬಾಯ್ಡ್ ಡಿಸೆಂಟ್ರಿ ಅಂದ್ರೆ ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್. ನೀವು ಎಷ್ಟೋ ಸಲ ಕನ್ಫ್ಯೂಸ್ ಆಗ್ತೀರಾ, ಸಿಂಪ್ಟಮ್ಸ್ ಇರಬೇಕಾದ್ರೆ ಡಯೇರಿಯಾ ಕೊಟ್ಟಿರ್ತಾನೆ, ಅಮೀಬಾಯ್ಡ್ ಡಿಸೆಂಟ್ರಿ ಕೊಟ್ಟಿರ್ತಾನೆ. ನೆನ್ಪಿಟ್ಕೊಳ್ಳಿ, ಅಮೀಬಾಯ್ಡ್ ಡಿಸೆಂಟ್ರಿ ಅಂದ್ರೆ ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್. ಸ್ಟೂಲ್ ಜೊತೆಗೆ ಏನಾಗ್ತದೆ, ಎಕ್ಸೆಸ್ ಆಫ್ ಗ್ಲೂಕೋಸ್ ಲಿಬರೇಟ್ ಆಗುತ್ತೆ, ಅದರ ಜೊತೆಗೆ ಬ್ಲಡ್ ಸಮೇತ ಬರುತ್ತೆ. ಅದಕ್ಕೆ ಏನಿದೆ ಮೇನ್ ಸಿಂಪ್ಟಮ್ಸ್ ಆಫ್ ಅಮೀಬಾಯ್ಡ್ ಡಿಸೆಂಟ್ರಿ. ಡಯೇರಿಯಾ ಅಂದ್ರೆ ಸಿಂಪಲ್ ಎಕ್ಸೆಸ್ ಆಫ್ ವಾಟರ್ ವಿತ್ ಸ್ಟೂಲ್, ಎಕ್ಸೆಸ್ ಆಫ್ ವಾಟರ್ ವಿತ್ ಸ್ಟೂಲ್, ದಟ್ ಈಸ್ ಎ ಡಯೇರಿಯಾ. ಇಟ್ ಈಸ್ ಎ ಸ್ಟೋರಿ ಆಫ್ ಅಮೀಬಾಯ್ಸಿಸ್. ಮನಸ್ಸಿಗೆ ಹೇಳ್ತೀನಿ ನೋಡ್ರಿ, ಅಮೀಬಾಯ್ಸಿಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಅಮೀಬಾಯ್ಸಿಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ. ಅನದರ್ ನೇಮ್ ಕರಿತೀವಿ ಎಂಟೈಟಿಸ್ ಅಂತ ಕರಿತೀವಿ. ಎಂಟೈಟಿಸ್ ಅಂತ ಸಮೇತ ನಿಮಗೆ ಅನದರ್ ನೇಮ್ ಕರಿತೀವಿ. ಅಮೀಬಾಯ್ಸಿಸ್ ಇಸ್ ಎ ಪ್ರೋಟೋಜೋವನ್ ಡಿಸೀಸ್. ನಾವು ಎಕ್ಸಾಂಪಲ್ ಹೇಳಿದ್ವಿ, ಅಮೀಬಾಯ್ಸಿಸ್ ಎ ಪ್ರೋಟೋಜೋವನ್ ಡಿಸೀಸ್ ಬರುತ್ತೆ, ಮತ್ತೆ ಮಲೇರಿಯಾ ಸಮೇತ ಎರಡೂ ಸಮೇತ ಇಟ್ ಇಸ್ ಎ ಪ್ರೋಟೋಜೋವನ್ ಡಿಸೀಸ್ ಅಂತ ಹೇಳಿದ್ವಿ. ಕಾಸಿಟಿವ್ ಏಜೆಂಟ್ ಆರ್ ಪ್ಯಾಥೋಜನ್ ವಿಚ್ ಕಾಸಸ್ ಅಮೀಬಾಯ್ಡ್ ಡಿಸೆಂಟ್ರಿ ಅಂದ್ರೆ ಎಂಟಮೀಬಾ ಹಿಸ್ಟೋಲಿಟಿಕಾ. ವೆರಿ ಇಂಪಾರ್ಟೆಂಟ್. ಪ್ಯಾಥೋಜನ್ ಯಾವ್ದಪ್ಪ ಇಲ್ಲಿ ಅಮೀಬಾಯ್ಸಿಸ್ ಅಂದ್ರೆ ಎಂಟಮೀಬಾ ಹಿಸ್ಟೋಲಿಟಿಕಾ. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅಮೀಬಾಯ್ಸಿಸ್ ಮೇನ್ಲಿ ಕಾಸ್ಡ್ ಬೈ ವಿಚ್ ಪ್ಯಾಥೋಜನ್ ಅಂತ ಕೇಳ್ತಾರೆ. ಎಂಟಮೀಬಾ ಹಿಸ್ಟೋಲಿಟಿಕಾ ಪ್ರಾಕ್ಟಿಕಲ್ ಅಲ್ಲಿ ಸಮೇತ ಕೇಳ್ತಾರೆ. ದಟ್ ಈಸ್ ಅಮೀಬಾಯ್ಸಿಸ್ ಕಾಸ್ಡ್ ಬೈ ಎಂಟಮೀಬಾ ಹಿಸ್ಟೋಲಿಟಿಕಾ. It is a monogenetic parasite. Very important. It is a monogenetic parasite. They complete their life cycle with a single host. They complete their life cycle with a single host. That is called as monogenetic parasite ಅಂತ ಕರೀತೀವಿ. ಇಲ್ಲಿ ಯಾವ್ದಪ್ಪ monogenetic parasite ಅಂದ್ರೆ ಹೋಸ್ಟ್ ಯಾವ್ದಪ್ಪ ಅಂದ್ರೆ human beings. Very important. ಇಲ್ಲಿ ಹೋಸ್ಟ್ ಯಾವ್ದಂದ್ರೆ human beings. Next, ಸೈಟ್ ಆಫ್ ಇನ್ಫೆಕ್ಷನ್ ಯಾವ್ದಪ್ಪ, ನಮಗೆ ಅಮೀಬಾಯ್ಸಿಸ್ ಯಾವ ರೀಜನ್ ಇನ್ಫೆಕ್ಷನ್ ಮಾಡುತ್ತಪ್ಪ, ಇಟ್ ಈಸ್ ಮೇನ್ಲಿ ಇನ್ಫೆಕ್ಟೆಡ್ ಆನ್ ಲಾರ್ಜ್ ಇಂಟೆಸ್ಟೈನ್. ನೆನ್ಪಿಟ್ಕೊಳ್ಳಿ, ಅಮೀಬಾಯ್ಸಿಸ್ ಇಸ್ ಮೇನ್ಲಿ ಇನ್ಫೆಕ್ಟ್ ಆನ್ ಲಾರ್ಜ್ ಇಂಟೆಸ್ಟೈನ್. ಇದೇನು ಮಾಡುತ್ತೆ ಅಮೀಬಾಯ್ಸಿಸ್ ಅದೇ ಆಗಿದೆ ಅಂದ್ರೆ ನಮಗೆ ಮೇನ್ ಇನ್ಫೆಕ್ಟ್ ಮಾಡೋದೇ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್. ಅದೇ ಕನ್ಫ್ಯೂಸ್ ಆಗ್ಬಿಡ್ರಿ, ಸ್ಮಾಲ್ ಇಂಟೆಸ್ಟೈನ್ ಗೆ ಟೈಫಾಯ್ಡ್ ಹೇಳ್ತೀವಿ ಮತ್ತೆ ಫಿಲಿಯಾರಿಸಿಸ್ ಹೇಳ್ತೀವಿ. ಅವೆರಡೂ ಸಮೇತ ಇಟ್ ಈಸ್ ಎ ಮೇನ್ಲಿ ಎಕ್ಸಾಂಪಲ್ ಫಾರ್ ದಿ ಸ್ಮಾಲ್ ಇಂಟೆಸ್ಟೈನ್, ಟೈಫಾಯ್ಡ್ ಅಂಡ್ ಫಿಲಿಯಾರಿಸ್. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಒಂದೇ ಒಂದು ಡಿಸೀಸ್ ದಟ್ ಈಸ್ ಕಾಲ್ಡ್ ಆಸ್ ಅಮೀಬಾಯ್ಸಿಸ್. ಏನು ಅಮೀಬಾಯ್ಸಿಸ್ ಸೈಟ್ ಆಫ್ ಇನ್ಫೆಕ್ಷನ್ ಯಾದಂದ್ರೆ ಲಾರ್ಜ್ ಇಂಟೆಸ್ಟೈನ್. ನೆಕ್ಸ್ಟ್ ಇನ್ಫೆಕ್ಟಿವ್ ಸ್ಟೇಜ್ ಯಾವ್ದಪ್ಪ, ಟೆಟ್ರಾನ್ಯೂಕ್ಲಿಯೇಟ್ ಸ್ಟೇಜ್ ಆಫ್ ಪ್ಯಾರಾಸೈಟ್. ವೆರಿ ಇಂಪಾರ್ಟೆಂಟ್. ಇನ್ಫೆಕ್ಟಿವ್ ಸ್ಟೇಜ್ ಯಾವ್ದಪ್ಪ ಅಂದ್ರೆ ಟೆಟ್ರಾನ್ಯೂಕ್ಲಿಯೇಟ್ ಆಫ್ ದಿ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಅಮೀಬಾಯ್ಸಿಸ್ ಯಾವ್ದ್ರಿಂದ ಸ್ಪ್ರೆಡ್ ಆಗುತ್ತಪ್ಪ, ಯಾವ್ದ್ರಿಂದ ಬರುತ್ತಪ್ಪ ಅಮೀಬಾಯ್ಸಿಸ್ ಅಂದ್ರೆ ಇಟ್ ಈಸ್ ಮೇನ್ಲಿ ಥ್ರೂ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ವೆರಿ ಇಂಪಾರ್ಟೆಂಟ್. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಮೀನ್ಸ್ ಇಟ್ ಈಸ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಸಿಂಪ್ಟಮ್ಸ್ ಏನಪ್ಪಾ, ಅಮೀಬಾಯ್ಸಿಸ್ ಬಂದಿದೆ, ಅಮೀಬಾಯ್ಕ್ ಡಿಸೆಂಟ್ರಿ ಬಂದಿದೆ ಅಂದ್ರೆ ವಾಟ್ ಆರ್ ದ ಸಿಂಪ್ಟಮ್ಸ್ ದೇ ಕ್ಯಾನ್ ಶೋ, ವಾಟ್ ಆರ್ ದ ಸೈನ್ಸ್ ವಿ ಕ್ಯಾನ್ ಶೋ ಅಂತ ಹೇಳ್ತೀವಿ. ದಟ್ ಈಸ್ ಮೇನ್ ಅಬ್ಡಾಮಿನಲ್ ಪೇನ್, ಅಂದ್ರೆ ಅಬ್ಡಾಮಿನಲ್ ರೀಜನ್ ಅಲ್ಲಿ ನೋವು ಆಗುತ್ತೆ, ಅಂದ್ರೆ ಹೊಟ್ಟೆ ನೋವು ಬಂದಂಗ ಆಗುತ್ತೆ. ದಟ್ ಈಸ್ ಅಬ್ಡಾಮಿನಲ್ ಪೇನ್ ಅಂತ ಸಮೇತ ಕೆಲವೊಂದ್ಸಲಿ ಹೇಳ್ತೀವಿ. ನೆಕ್ಸ್ಟ್ ಕ್ರಾಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಿಶಕ್ತ ಇರ್ತಾನೆ, ನಡ್ಕೊಂಡು ಹೋಗಕ್ಕೆ ಶಕ್ತಿ ಇರಲ್ಲ, ಕಾಲಲ್ಲಿ ತಳ್ಕೊಂಡು ಹೋಗ್ತಿರ್ತಾನೆ, ಅದಕ್ಕೆ ಕ್ರಾಮ್ಸ್ ಅಂತ ಹೇಳ್ತೀವಿ. ಕಾಲಲ್ಲಿ ಕಾಲ್ ಎಳೆತ ಅಂತ ಹೇಳ್ತೀವಿ, ಕಾಲ್ ಎಳೆತ ಅಂದ್ರೆ ಕಾಲ್ ಸೆಳೆಯೋದು ಅಂತ ಹೇಳ್ತೀವಲ್ಲ, ಆತರ ಕಾಲಲ್ಲಿ ತಳ್ಕೊಂಡು ಹೋಗ್ತಿರ್ತಾನೆ. ನೆಕ್ಸ್ಟ್ ಕಾನ್ಸ್ಟಿಪೇಷನ್, ವೆರಿ ಇಂಪಾರ್ಟೆಂಟ್, ಡಿಫಿಕಲ್ಟ್ ಟು ರಿಮೂವ್ ದಿ ಸ್ಟೂಲ್ ಅಂತ ಹೇಳ್ತೀವಿ, ಡಿಫಿಕಲ್ಟ್ ಟು ರಿಮೂವ್ ದಿ ಸ್ಟೂಲ್, ದಟ್ ಈಸ್ ಎ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅದೇ ತರ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಪ್ಪಾ, ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಏನಪ್ಪ ಅಮೀಬಾಯ್ಸಿಸ್ಗೆ ಅಂದ್ರೆ ಏನಪ್ಪಾ ಅಂತ ಹೇಳ್ತೀವಿ, ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್, ವೆರಿ ಇಂಪಾರ್ಟೆಂಟ್, ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ವಿತ್ ಕಂಟೆಂಟ್ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸ್ಟೂಲ್ ವಿತ್ ಎಕ್ಸೆಸ್ ಆಫ್ ಮ್ಯೂಕಸ್ ಅಂಡ್ ಬ್ಲಡ್, ಇಟ್ ಇಸ್ ಎ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಸಿಂಪ್ಟಮ್ಸ್ ಆಫ್ ದಿ ದಟ್ ಈಸ್ ಅಮೀಬಾಯ್ಸಿಸ್. ಅದಕ್ಕೆ ಇನ್ನೊಂದು ಡಿಫರೆನ್ಸ್ ಹೇಳ್ತೀವಿ, ಡಯರಿಯಾ ಅಂದ್ರೆ ಎಕ್ಸೆಸ್ ಆಫ್ ವಾಟರ್ ವಿತ್ ಎ ಸ್ಟೂಲ್, ದಟ್ ಈಸ್ diarrhea. It is a story of the amoeboisis. Next we can move on to the another disease that is called as a fungal disease ಅಂತ ಹೇಳ್ತೀವಿ. That is a fungal disease, that is commonly fungal disease ಯಾರಪ್ಪ ಅಂದ್ರೆ ರಿಂಗ್ ವರ್ಮ್, ಇವೆಲ್ಲರೂ ಸಮೇತ ನೋಡಿರ್ತೀವಿ. ಮೆಜಾರಿಟಿ ಆಫ್ ದಿ ಹಾಸ್ಟೆಲ್ ಸ್ಟೂಡೆಂಟ್ ಇರ್ತಾರಲ್ಲ ಅವರೆಲ್ಲರೂ ಅನುಭವಿಸಿರ್ತಾರೆ ಫಂಗಲ್ ಡಿಸೀಸ್, ಯಾಕಂದ್ರೆ ಫ್ರೆಂಡ್ ಜೊತೆ ಎಲ್ಲಾನು ಶೇರ್ ಮಾಡ್ತಾ ಇರ್ತಾರೆ, ಆ ಫಂಗಲ್ ಡಿಸೀಸ್ ನ ಆಲ್ವೇಸ್ ಇದು ಮಾಡಿರ್ತಾರೆ. ಫಂಗಲ್ ಡಿಸೀಸ್ ಯಾರಪ್ಪ ಅಂದ್ರೆ ಕಾಮನ್ ಆಗಿ ಎಕ್ಸಾಂಪಲ್ ಹೇಳ್ತಾರೆ ರಿಂಗ್ ವರ್ಮ್ ಅಂತ ಹೇಳ್ತೀವಿ. ರಿಂಗ್ ವರ್ಮ್ ಅಂತ ಹೇಳ್ತೀವಿ, ಇದಕ್ಕೆ ಅನದರ್ ಏನಂತೆ ಟೀನಿಯಾ ಅಂತ ಸಮೇತ ಕರಿತೀವಿ. ಇದಕ್ಕೆ ನೆಕ್ಸ್ಟ್ ಡರ್ಮೆಟೋಫೈಟೋಸಿಸ್ ಅಂತ ಸಮೇತ ಕರಿತೀವಿ. ಡರ್ಮೆಟೋಫೈಟೋಸಿಸ್ ಅಂತ ಯಾಕಪ್ಪ ಕರಿತೀವಿ, ಇಟ್ ಈಸ್ ಮೇನ್ಲಿ ಅಕರ್ ಟು ದಿ ರೀಜನ್ ಆಫ್ ಸ್ಕಿನ್. ಸ್ಕಿನ್ ಮೇಲೆ ಅಪಿಯರೆನ್ಸ್ ಏನಂತ ಕರಿತೀವಿ, ಡರ್ಮೆಟೋಫೈಟೋಸಿಸ್ ಅಂತ ಕರಿತೀವಿ. ಯಾಕಂದ್ರೆ ಯಾವುದೇ ಒಂದು ಫಂಗಲ್ ಡಿಸೀಸ್ ಬಂದಿದೆ ಅಂದ್ರೆ ಅದು ಅಪಿಯರೆನ್ಸ್ ಆಗಿದೆ ಬೈ ದಿ ಲೇಯರ್, ಔಟರ್ ಮೋಸ್ಟ್ ಲೇಯರ್ ಇದೆಯಲ್ಲ ಆ ಸ್ಕಿನ್ ಮೇಲೆ ಸಮೇತ ಅಪಿಯರೆನ್ಸ್ ಆಗುತ್ತೆ, ಅದಕ್ಕೆ ಡರ್ಮೆಟೋಫೈಟೋಸಿಸ್ ಅಂತ ಸಮೇತ ಇದಕ್ಕೆ ಕರಿತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈಗ ನಾವು ಯಾವುದೇ ಒಂದು ಫಂಗಲ್ ಡಿಸೀಸ್ ನ ಸ್ಟಡಿ ಮಾಡ್ಬೇಕಂದ್ರೆ, ಯಾವುದೇ ನಾವು ಫಂಗಲ್ ಡಿಸೀಸ್ ಸ್ಟಡಿ ಮಾಡ್ಬೇಕಂದ್ರೆ ವಿ ನೀಡ್ ಬೋತ್ ಮಾಯಿಶ್ಚರ್ ಬೇಕು ಮತ್ತೆ ಹೀಟ್ ಬೇಕು. ಹೀಟ್ ಮತ್ತೆ ಮಾಯಿಶ್ಚರ್ ಎರಡು ಸಮೇತ ಬೇಕು. ಯಾವುದೇ ಒಂದು ಫಂಗೈ ಗ್ರೋತ್ ಆಗ್ತಿದೆ ಬಾಡಿ ಒಳಗಂದ್ರೆ ಬೋತ್ ಇಟ್ ಕಂಟೆಂಟ್ ಮಾಯಿಶ್ಚರ್ ಬೇಕು ಸಮೇತ ಓಕೆ, ಮತ್ತೆ ಹೀಟ್ ಸಮೇತ ಬೇಕೇ ಬೇಕು. ಅದೇ ತರ ಕಾಸಿಟಿವ್ ಏಜೆಂಟ್ ಯಾರಪ್ಪ, ರಿಂಗ್ ವರ್ಮ್ಗೆ ಕಾಸಿಟಿವ್ ಏಜೆಂಟ್ ಯಾವುದು, ಪ್ಯಾಥೋಜನ್ ಯಾವಪ್ಪ, ಇಟ್ ಇನ್ಕ್ಲೂಡ್ 3 ಜನರ. ರಿಂಗ್ ವರ್ಮ್ ಏನಂತ ಇಟ್ ಇನ್ಕ್ಲೂಡ್ 3 ಜನರ. ಫಸ್ಟ್ ಒನ್ ಯಾರಂದ್ರೆ ಮೈಕ್ರೋಸ್ಪೋರಮ್ ಅಂತ ಹೇಳ್ತೀವಿ ಫಸ್ಟ್ ಜನರ. ಸೆಕೆಂಡ್ ಎಪಿಡರ್ಮೋಫೈಟಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೈಕೋಫೈಟಾನ್. ಕಾಸಿಟಿವ್ ಏಜೆಂಟ್ ಯಾರಪ್ಪ ರಿಂಗ್ ವರ್ಮ್ ಡಿಸೀಸ್ ಅಂತ ಹೇಳ್ತೀವಿ, ಇಟ್ ಇನ್ಕ್ಲೂಡ್ 3 ಜನರ ಮೈಕ್ರೋಸ್ಪೋರಮ್, ಎಪಿಡರ್ಮೋಫೈಟಾನ್, Trichophyta. These are the 3 genera which causes an disease called as fungal disease. That fungal disease are ringworm ಅಂತ ಹೇಳ್ತೀವಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಇದಕ್ಕೆ ಕಂಟಾಜಿಯಸ್ ಡಿಸೀಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಕಂಟಾಜಿಯಸ್ ಡಿಸೀಸ್ ಅಂತ ಕರಿತೀವಿ. ಕಂಟಾಜಿಯಸ್ ಡಿಸೀಸ್ ಅಂತ ಏನಕ್ಕಪ್ಪ ಕರಿತೀವಿ, ದಟ್ ಈಸ್ ಮೇನ್ಲಿ ಏನಂದ್ರೆ ಬೈ ಯೂಸಿಂಗ್ ಆಫ್ ಟವೆಲ್ಸ್ ಇರ್ಬೋದು, ಕೂಮ್ಸ್ ಇರ್ಬೋದು, ಬೈ ಇನ್ಫೆಕ್ಟೆಡ್ ಪರ್ಸನ್. ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈಗ ಯಾರೋ ಒಬ್ಬನಿಗೆ ರಿಂಗ್ ವರ್ಮ್ ಆಗಿದೆ ಅನ್ಕೊಂಡ್ರಿ, ಅವನ್ನ ಯೂಸ್ ಮಾಡಿರಂತ ಟವಲ್ ಯೂಸ್ ಮಾಡ್ತೀವಿ, ಅವ್ನು ಯೂಸ್ ಮಾಡಿರಂತ ಕೂಮ್ ಯೂಸ್ ಮಾಡ್ತೀವಿ, ಅವಾಗ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಇದಕ್ಕೆ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ಕಂಟಾಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಡಿಸೀಸ್ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟೆಡ್ ಬೈ ಇನ್ಫೆಕ್ಟೆಡ್ ಪರ್ಸನ್ ಬೈ ನಾರ್ಮಲ್ ಪರ್ಸನ್ ಬೈ ಯೂಸಿಂಗ್ ದಟ್ ಟವೆಲ್ಸ್ ಇರ್ಬೋದು, ಕೂಮ್ಸ್ ಇರ್ಬೋದು. ಹಾಸ್ಟೆಲ್ ಫ್ರೆಂಡ್ಸ್ ಇರ್ತೀವಿ, ನಾವು ಏನಾಗುತ್ತೆ ಫ್ರೆಂಡ್ ಟವೆಲ್ ಯೂಸ್ ಮಾಡ್ತೀವಿ, ಕೂಮ್ನ ಯೂಸ್ ಮಾಡ್ತೀವಿ. ಅವನಿಗೆ ಯಾರಾದ್ರೂ ಬಂದಿದೆ ರಿಂಗ್ ವರ್ಮ್ ಆಗಿದೆ ಅಂದ್ರೆ ಅವನಿಂದ ನಮಗೂ ಸಮೇತ ಇದು ಹರಡುತ್ತೆ. ಅದಕ್ಕೆ ಕಂಟಾಜಿಯಸ್ ಡಿಸೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಕ್ಯಾನ್ ಬಿ ಸ್ಪ್ರೆಡ್ ಥ್ರೂ ಎ ಕಂಟಾಮಿನೇಟೆಡ್ ಸಾಯಿಲ್ ಮುಖಾಂತರ ಸಮೇತ ಡಿಸೀಸ್ ಬರುತ್ತೆ. ಮೆನಿ ಆಫ್ ದಿ ಫಂಗೈ ದಟ್ ಅಕರೆನ್ಸ್ ಇನ್ ಸಾಯಿಲ್ ಅಂತ ಹೇಳ್ತೀವಿ. ಹ್ಯಾಬಿಟೇಟ್ ಆಫ್ ಫಂಗೈ ಅಂತ ಹೇಳಿದ್ವಿ, ಟ್ರೀ ಟ್ರಂಕ್ ಅಂತ ಹೇಳ್ತೀವಿ, ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ ಅಂತ ಹೇಳ್ತೀವಿ. ಆ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಫಂಗೈ ಆಲ್ಸೋ ಕ್ಯಾನ್ ಲಿವ್ ಇನ್ ದಿ ಸಾಯಿಲ್ ಸಮೇತ ಒಳಗೆ ಸಮೇತ ಮೆಜಾರಿಟಿ ಆಫ್ ದಿ ಫಂಗೈ ಗ್ರೂಪ್ಸ್ ಲಿವ್ ಆಗಿದೆ. ಸಿಂಪ್ಟಮ್ಸ್ ಏನಪ್ಪ, ಇದು ಬಂದಿದೆ ರಿಂಗ್ ವರ್ಮ್ ಡಿಸೀಸ್ ಬಂದಿದೆ ಅಂದ್ರೆ ಸಿಂಪ್ಟಮ್ಸ್ ಏನಪ್ಪ, ವೆರಿ ಇಂಪಾರ್ಟೆಂಟ್, ಮಲ್ಟಿಪಲ್ ಡ್ರೈ ಅಂಡ್ ಸ್ಕೇಲಿ ಲೆಸನ್ಸ್
ಅಂದ್ರೆ ಡ್ರೈ ಸ್ಕಿನ್ ಎಲ್ಲ ಏನಾಗುತ್ತೆ ಡ್ರೈ ಆಗುತ್ತೆ, ಅಂದ್ರೆ ಏನಾಗುತ್ತೆ ಒಡೆದೈತೆ ಅನ್ನೋ ಕಾಣುತ್ತೆ, ಸ್ಕಿನ್ ಎಲ್ಲ ಡ್ರೈ ನೇಚರ್ಗೆ ಹೋಗುತ್ತೆ. ಸ್ಕೇಲಿ ಎಸೆನ್ಸ್ ಆನ್ ದಿ ಸ್ಕಿನ್ ಅಂದ್ರೆ ಸ್ಕಿನ್ ಮೇಲೆ ಏನ್ ಮಾಡುತ್ತೆ ವೈಟ್ ವೈಟ್ ಪ್ಯಾಚಸ್ ತರ ನಮಗೆ ಸ್ಕಿನ್ ಮೇಲೆ ಡಾಟ್ ಡಾಟ್ ನಲ್ಲಿ ಕಾಣುತ್ತೆ. ಎಲ್ಲಿ ಅಂದ್ರೆ ಸ್ಕಾಲ್ಪ್ ರೀಜನ್ ಇರ್ಬೋದು, ನೇಲ್ ರೀಜನ್ ಇರ್ಬೋದು. ನೇಲ್ಸ್ ಮತ್ತೆ ಒಂದು ಸ್ಕಾಲ್ಪ್ ನೋಡಿದ್ರೆ ಎರಡು ಉಗುರು ಮಧ್ಯೆ ಇರುತ್ತಲ್ಲ ಆ ರೀಜನ್ ಅಲ್ಲೂ ಸಮೇತ ವೈಟ್ ಪ್ಯಾಚಸ್ ಗಳು ಅಪಿಯರೆನ್ಸ್ ಆಗ್ತವೆ. ಅದು ವೈಟ್ ಪ್ಯಾಚಸ್ ಫಸ್ಟ್ ಅಪಿಯರೆನ್ಸ್ ಆಗುತ್ತೆ, ಬಟ್ ದಿ ಲಾಸ್ಟ್ ಸ್ಟೇಜಸ್ ದೇ ಅಪಿಯರ್ ಇನ್ ದಿ ರೆಡ್ಡಿಶ್ ಕಲರ್. ಫಸ್ಟ್ ಗೆ ಏನಾಗುತ್ತೆ ರಿಂಗ್ ವರ್ಮ್ ಡಿಸೀಸ್ ಬಂದಾಗ ಏನಾಗುತ್ತೆ ಈ ತರ ವೈಟ್ ಪ್ಯಾಚಸ್ ಗಳು ನೇಲ್ಸ್ ಮಧ್ಯೆ ಕಾಣ್ತವೆ ಮತ್ತೆ ಡ್ರೈ ಸ್ಕಿನ್ ಮೇಲೆ ಕಾಣುತ್ತೆ. ಅದ ಲಾಸ್ಟ್ ಒಳಗೆ ಏನಾಗುತ್ತೆ ಇನ್ಫೆಕ್ಟಿವ್ ಸ್ಟೇಜಸ್ ಜಾಸ್ತಿ ಆದಂಗೆಲ್ಲ ದಟ್ ಅಪಿಯರೆನ್ಸ್ ಟು ರೆಡ್ ಕಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಸಿಂಪ್ಟಮ್ಸ್, ಅವನಿಗೆ ಇದಕ್ಕೆ ಏನಂತಂದ್ರೆ ಕನ್ನಡದಲ್ಲಿ ಉಳುಕಡ್ಡಿ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕನ್ನಡಕ್ಕೆ ಉಳುಕಡ್ಡಿ ಅಂತ ಹೇಳ್ತೀವಿ, ಮತ್ತೆ ಗಜಕರ್ಣ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಏನಂತ ಕರಿತೀವಿ ಅಂದ್ರೆ ಇದಕ್ಕೆ ರಿಂಗ್ ವರ್ಮ್ ಡಿಸೀಸ್ಗೆ ಉಳುಕಡ್ಡಿ ಅಂತ ಕರಿತೀವಿ ಮತ್ತೆ ಗಜಕರ್ಣ. ಇದೇನಾಯ್ತಂದ್ರೆ ಕನ್ನಡ ರಿಂಗ್ ವರ್ಮ್ಗೆ ಉಳುಕಡ್ಡಿ ಅಂತ ಕರಿತೀವಿ ಮತ್ತೆ ಗಜಕರ್ಣ ಅಂತ ಸಮೇತ ಕರಿತೀವಿ. ಇಲ್ಲಿ ಏನಪ್ಪಾ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಯಾರಪ್ಪ, ಇಂಟೆನ್ಸ್ ಇಚ್ಚಿಂಗ್ ಅಂತ ಹೇಳ್ತೀವಿ. ಒಂದು ಸಲ ಏನಾರ ನಮಗೆ ಉಳುಕಡ್ಡಿ ಆಯ್ತು ಗಜಕರ್ಣ ಆಯ್ತಂದ್ರೆ ಕೆರಿತಾ ಇರ್ತೀವಿ, ಯಾಕಂದ್ರೆ ಇಂಟೆನ್ಸಿವ್ ಇಚ್ಚಿಂಗ್ ಅಂದ್ರೆ ಕೆರಿತಾನೆ ಇರ್ತೀವಿ, ಯಾಕಂದ್ರೆ ಅಷ್ಟು ಫಂಗಲ್ ತನ ಆಕ್ಟಿವಿಟೀಸ್ ನ ತೋರಿಸ್ತದೆ. ಸ್ಪೋರ್ಟ್ಸ್ ರಿಲೀಸ್ ಆದಂಗೆಲ್ಲ ನಮಗೆ ಇನ್ಫೆಕ್ಷನ್ಸ್ ಆಗ್ತಾನೆ ಇರ್ತದೆ. ನೆಕ್ಸ್ಟ್ ಏನಪ್ಪಾ ಇದು ವೆರಿ ಇಂಪಾರ್ಟೆಂಟ್ ನೀಟ್ ಪಾಯಿಂಟ್ ಅಂತಂದ್ರೆ ಲೆಸಿನ್ ಆನ್ ಫುಡ್, ಅದಕ್ಕೆ ಟೀನಿಯಾ ಪಿಡಿಸ್ ಅಂತ ಕರಿತೀವಿ. ಏನಾದ್ರು ಫುಡ್ ರೀಜನ್ ಒಳಗೆ ಟೀನಿಯಾ ಪಿಡಿಸ್ ಅಂತ ಕರಿತೀವಿ. ಸ್ಕಾಲ್ಪ್ ರೀಜನ್ ಆಗುತ್ತೆ ಟೀನಿಯಾ ಕ್ಯಾಪಿಟಿಸ್ ಅಂತ ಕರಿತೀವಿ, ಅಂದ್ರೆ ಕೂದಲಿದೆಲ್ಲ ಕೂದಲು ಕೆಳಗೆ ಇರುತ್ತಲ್ಲ ಅದಕ್ಕೆ ಟೀನಿಯಾ ಕ್ಯಾಪಿಟಿಸ್ ಅಂತ ಕರಿತೀವಿ. ಆ ಟೀನಿಯಾ ಕ್ಯಾಪಿಟಿಸ್ ಏನನ್ನ ಈ ರಿಂಗ್ ವರ್ಮ್ ಡಿಸೀಸ್ ನಮ್ಮ ಕೂದಲು ಮೇಲಾದಾಗ ಏನಾಗುತ್ತೆ ಅಂದ್ರೆ ಆ ಕೂದಲೊಳಗೆ ನಾವೇನ ಇನ್ಫೆಕ್ಟೆಡ್ ಪರ್ಸನ್ ಕೂದಲನ್ನ ಯೂಸ್ ಮಾಡಿದ್ರೆ ಅವೆಲ್ಲ ಏನ್ ಮಾಡ್ತಾವ ಫಂಗಲ್ ಸ್ಪೋರ್ಸ್ ನಮ್ಮ ತಲೆ ಮೇಲೆ ಬರ್ತವೆ. ಆ ತಲೆ ಮೇಲೆ ಏನಾಗುತ್ತೆ ಎಲ್ಲರೂ ಸಮೇತ ತನ್ನ ಫಂಗಲ್ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ತವೆ. ನೆಕ್ಸ್ಟ್ ಲೇಸಿಸ್ ಆನ್ ಬಿಯರ್ಡ್, ಬಿಯರ್ಡ್ ರೀಜನ್ ಅಲ್ಲೂ ಸಮೇತ ಇಲ್ಲೊಂದು ಕೆಲವೊಬ್ಬರು ಯಾರಿರ್ತದೆ ಈ ರೀಜನ್ ಆಗುತ್ತೆ ವೈಟ್ ಪ್ಯಾಚಸ್ ಅಂತ ಕರೀತಾನೆ, ಏನೋ ಒಂದು ಇದನ್ನು ಕರೀತಾನೆ, ಅದರೊಳಗೆ ಏನಂತಾರೆ ಟೀನಿಯಾ ಬಾರ್ಬೆ ಅಂತ ಕರಿತೀವಿ. ಟೀನಿಯಾ ಬಾರ್ಬೆ ಅಂತ ಕರಿತೀವಿ. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಫಾರ್ ದಿ ನೀಟ್ ಆಫ್ ಎಕ್ಸಾಮಿನೇಷನ್ ಗೆ ಹೇಳ್ತೀವಿ. ಇನ್ನೊಂದ್ಸರಿ ಹೇಳ್ತೀವಿ ನೋಡ್ರಿ, ರಿಂಗ್ ವರ್ಮಿಗೆ ಕನ್ನಡದಲ್ಲಿ ಏನಂತಂದ್ರೆ ಉಳುಕಡ್ಡಿ ಅಂತ ಹೇಳ್ತೀವಿ, ಆ ಗಜಕರ್ಣ ಅಂತ ಕರಿತೀವಿ. ಉಳುಕಡ್ಡಿಯ ಗಜಕರ್ಣ ಅಂತ ಕರಿತೀವಿ. ಇದಕ್ಕೆ ನೆಕ್ಸ್ಟ್ ರಿಂಗ್ ವರ್ಮಿಗೆ ಟೀನಿಯಾ ಅಂತ ಕರಿತೀವಿ, ಆ ಡರ್ಮ್ಯಾಟೋಫೈಟೋಸಿಸ್ ಅಂತ ಕರಿತೀವಿ. ಡರ್ಮ್ಯಾಟೋಫೈಟೋಸಿಸ್ ಅಂತ ಯಾಕಪ್ಪ ಕರಿತೀವಿ ಅಂದ್ರೆ ದಿ ಮೆಜಾರಿಟಿ ದಿ ಅಕರ್ ಆನ್ ದಿ ಸ್ಕಿನ್ ರೀಜನ್, ಊಟನೋ ಸ್ಕಿನ್ ಲೇಯರ್ ಇರುತ್ತಲ್ಲ ಅಲ್ಲಿ ಅಟ್ಯಾಕ್ ಆಗೋದಕ್ಕೆ ಡರ್ಮ್ಯಾಟೋಫೈಟೋಸಿಸ್ ಅಂತ ಸಮೇತ ಕರಿತೀವಿ. ಇಂಪಾರ್ಟೆಂಟ್ ಕಾಸಿಟಿವ್ ಏಜೆಂಟ್ ಯಾವ್ದಪ್ಪ, ಇಲ್ಲಿ ರಿಂಗ್ ವರ್ಮ್ ಬಂದಿದೆ ಅಂದ್ರೆ ಅದು ಕಾಸ್ ಮಾಡುವಂತ ಪ್ಯಾಥೋಜನ್ ಯಾವ್ದಪ್ಪ, ಇಟ್ ಇನ್ಕ್ಲೂಡ್ 3 ಜನರ. ಒನ್ ಇಸ್ ಮೈಕ್ರೋಸ್ಪೋರಮ್, ಎಪಿಡರ್ಮೋಫೈಟಾ and trichophyta. These are the 3 genera. They are mainly causes for ringworm disease. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏನಪ್ಪಾ ಇದಕ್ಕೆ ಅಂತಂದ್ರೆ ಕಾಂಟಾಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ಫೆಕ್ಟೆಡ್ ಪರ್ಸನ್ಸ್ ನ ನಾವು ಟವಲ್ ಯೂಸ್ ಮಾಡೋದಿರ್ಬೋದು, ಇನ್ಫೆಕ್ಟೆಡ್ ಪರ್ಸನ್ಸ್ ನ ನಾವು ಯಾವುದೇ ಐಟಮ್ಸ್ ಯೂಸ್ ಮಾಡೋದ್ರಿಂದ ಏನಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಆ ಡಿಸೀಸ್ ಸ್ಪ್ರೆಡ್ ಆಗೋದಕ್ಕೆ ಕಾಂಟಾಜಿಯಸ್ ಡಿಸೀಸ್ ಅಂತ ಸಮೇತ ಕರಿತೀವಿ. ಅದೇ ತರ ಸಿಂಪ್ಟಮ್ಸ್ ಏನಪ್ಪಾ, ಮಲ್ಟಿಪಲ್ ಡ್ರೈ ಸ್ಕೇಲಿ ಡಿಸೀಸ್ ಅಂದ್ರೆ ನಮ್ಮ ಇಡೀ ರೀಜನ್ ಇರ್ತದೆ ಡರ್ಮೈಟಿಸ್, ಇಲ್ಲಿ ಏನಾಗುತ್ತೆ ಎಲ್ಲಾನು ರಫ್ ನೇಚರ್ ಆಗುತ್ತೆ, ಸ್ಕಿನ್ ಡ್ರೈ ಆಗ್ತಾ ಬರುತ್ತೆ. ಆಮೇಲೆ ಏನಾಗುತ್ತೆ ಸ್ಕೇಲಿ ಲೆಷನ್ಸ್ ಅಂದ್ರೆ ಇದೆಲ್ಲ ಏನಾಗುತ್ತೆ ಸ್ಮಾಲ್ ಪ್ಯಾಚಸ್ ಸಮೇತ ಡೆವಲಪ್ಮೆಂಟ್ ಆಗುತ್ತೆ, ವೈಟ್ ಪ್ಯಾಚಸ್ ಓವರ್ ದಿ ಸ್ಕಿನ್ ಇರ್ಬೋದು, ಸ್ಕಾಲ್ಪ್. ಆಮೇಲೆ ಇನ್ ಬಿಟ್ವೀನ್ ದಿ ಫಿಂಗರ್ಸ್, ಈ ಫಿಂಗರ್ಸ್ ಇದೆಲ್ಲ ಎರಡು ಮಧ್ಯೆ ಈ ರೀಜನ್ ಒಳಗೂ ಸಮೇತ ವೈಟ್ ಪ್ಯಾಚಸ್ ಡೆವಲಪ್ಮೆಂಟ್ ಆಗುತ್ತೆ. ಲೇಟರ್ ಸ್ಟೇಜಸ್ ದೇ ಕನ್ವರ್ಟ್ ಇಂಟು ರೆಡಿಶ್ ಇನ್ ಕಲರ್. ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಯಾವಪ್ಪ, ಇಂಟೆನ್ಸ್ ಇಚ್ಚಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ಸಲಿ ಏನೋ ಒಂದು ಫಂಗಲ್ ಡಿಸೀಸ್ ಬಂದ ತಕ್ಷಣ ಕೆರಿತಾ ಇರ್ತೀವಿ, ಆ ಫಂಗಲ್ ಸ್ಪೋರ್ಸ್ ಹೋಗೋದನ್ನ ನಾವು ಕೆರಿತಾ ಇರ್ತೀವಿ, ಯಾಕಂದ್ರೆ ಇಟ್ ಇಸ್ ಮೇನ್ಲಿ ಸ್ಪೋರ್ಸ್ ಮುಖಾಂತರ ಸ್ಪ್ರೆಡ್ ಆಗ್ತಾನೆ ಇರ್ತದೆ ಡಿಸೀಸ್, ಅದಕ್ಕೋಸ್ಕರ ಇಂಟೆನ್ಸ್ ಇಚ್ಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಸನ್ಸ್ ಆನ್ ಫೀಟ್ ರೀಜನ್ ಬಂದದಕ್ಕೆ ಟೀನಿಯಾ ಪಿಡಿಸ್ ಅಂತ ಕರಿತೀವಿ, ನೆಕ್ಸ್ಟ್ ಸ್ಕಾಲ್ಪ್ ರೀಜನ್ ಬಂದ್ರೆ ಟೀನಿಯಾ ಕ್ಯಾಪಿಟಿಸ್ ಅಂತ ಕರಿತೀವಿ. ಅದೇ ತರ ಬಿಯರ್ಡ್ ರೀಜನ್ ಬಂದ್ರೆ ಟೀನಿಯಾ ಬಾರ್ಬೆ ಅಂತ ಕರಿತೀವಿ. ದೀಸ್ ಆರ್ ದಿ ಮೇನ್ ಸ್ಟೋರಿ ಆಫ್ ದಿ ರಿಂಗ್ ವರ್ಮ್ ಡಿಸೀಸ್ ಅಂತ ಹೇಳ್ತೀವಿ. ರಿಂಗ್ ವರ್ಮ್ ಡಿಸೀಸ್ ಏನಂತಂದ್ರೆ ರಿಂಗ್ ವರ್ಮ್ ಅಂತ ನಮ್ಗೆ ಏನ್ ಬರ್ತೀವಿ ವರ್ಮ್ ಬರುತ್ತೆ. ಇಟ್ ಈಸ್ ನಾಟ್ ಎ ವರ್ಮ್ ಡಿಸೀಸ್, ಇಟ್ ಈಸ್ ಪ್ಯೂರ್ಲಿ ಬೈ ದಿ ಫಂಗಲ್ ಡಿಸೀಸ್. ನೆನ್ಪಿಟ್ಕೊಳ್ರಿ, ರಿಂಗ್ ವರ್ಮ್ ಅಂತ ತಕ್ಷಣ ಇಲ್ಲಿ ವರ್ಮ್ ಅಂತ ಅನ್ಕೊಂತೀವಿ, ವರ್ಮ್ ಅಲ್ಲ, ಇಟ್ ಈಸ್ ಕಾಮನ್ಲಿ ಪ್ಯೂರ್ಲಿ ಬೈ ದಿ ಫಂಗಲ್ ಡಿಸೀಸ್.
ಇಲ್ಲಿ ರಿಂಗ್ ವರ್ಮ್ ಅಂತ ಯಾಕಪ್ಪ ಕರಿತೀವಿ? ನಮ್ಮ ಫಿಂಗರ್ ಸುತ್ತ ಏನಂತಂದ್ರೆ ವೈಟ್ ಪ್ಯಾಚಸ್ ಇರುತ್ತೆ. ದೇ ಅಪಿಯರೆನ್ಸ್ ಲೈಕ್ ರೌಂಡ್ ಇನ್ ಕಲರ್, ರೌಂಡ್ ಆಗಿರುತ್ತೆ ಮತ್ತೆ ರಿಂಗ್ ಲೈಕ್ ಸ್ಟ್ರಕ್ಚರ್ ಕಾಣುತ್ತಲ್ಲ, ಅದಕ್ಕೋಸ್ಕರ ಏನಂತಂದ್ರೆ ರಿಂಗ್ ವರ್ಮ್ ಡಿಸೀಸ್ ಅಂತ. It is all story about the ringworm disease. Next, we shall move on to the preventive measures of disease. Preventive measures of disease. ಏನಪ್ಪ ಡಿಸೀಸ್ ಬರಬಾರ್ದಂದ್ರೆ ಏನ್ ಮಾಡಬೇಕು? ಪ್ರಿವೆಂಟಿವ್ ಮೆಸರ್ಸ್ ಏನ್ ತಗೋಬೇಕಂತ ಹೇಳ್ತೀವಿ. ಮೇಂಟೆನೆನ್ಸ್ ಆಫ್ ಪರ್ಸನಲ್ ಹೈಜೀನ್ ಅಂಡ್ ಪಬ್ಲಿಕ್ ಹೈಜೀನ್. ಏನಪ್ಪ ಪರ್ಸನಲ್ ಹೈಜೀನ್ ಮತ್ತೆ ಪಬ್ಲಿಕ್ ಹೈಜೀನ್ ಏನಂತ ಹೇಳ್ತೀನಿ? ಕ್ಲೀನ್ ಬಾಡಿ ಡೈಲಿ, ನಮ್ಮ ಬಾಡಿ ಏನ್ ಮಾಡ್ಬೇಕು? ಡೈಲಿ ನಾವು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಪರ್ಸನಲ್ ಹೈಜೀನಿಕ್ ಅಂದ್ರೆ ಬಾಡಿನ ಡೈಲಿ ಕ್ಲೀನ್ ಮಾಡ್ಕೊಂತೀವಿ. ಅಂಡ್ ಏನಂತಂದ್ರೆ ಪ್ರಾಪರ್ ವಾಷಿಂಗ್ ಆಫ್ ದಿ ವೆಜಿಟೇಬಲ್ಸ್. ಅಂದ್ರೆ ನಾವು ಏನಾದ್ರು ಫ್ರೂಟ್ಸ್ ತರ್ತೀವಿ, ವೆಜಿಟೇಬಲ್ ತರ್ತೀವಿ ಮಾರ್ಕೆಟ್ ಇಂದ, ಅದನ್ನ ಏನ್ ಮಾಡ್ಬೇಕಂದ್ರೆ 2 to 3 ಟೈಮ್ ಏನ್ ಮಾಡಬೇಕು? ವಾಶ್ ಮಾಡ್ಬೇಕು. ಅವಾಗ ಏನಾಗುತ್ತೆ? ಯಾವುದೇ ತರ ವೈರಸ್ ಇದ್ರೆ, ಯಾವುದೇ ತರ ಫಂಗೈ ಇರ್ತವೆ ಹೊರಗಡೆ ಎರಡಿಕೇಟ್ ಆಗ್ತವೆ, ಹೊರಗಡೆ ಹೋಗ್ತವೆ. ಆಮೇಲೆ ಕನ್ಸಂಪ್ಷನ್ ಆಫ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ಅಂಡ್ ಫುಡ್. ನಾವು ತಗೋಣ ಫುಡ್ ಸಮೇತ, ನಾವು ಕುಡಿಯೋ ನೀರು ಸಮೇತ ಚೆನ್ನಾಗಿರ್ಬೇಕು. ಯಾಕಂದ್ರೆ ಎಷ್ಟೋ ಡಿಸೀಸಸ್ ಆರ್ ಕಮ್ ಫ್ರಮ್ ದಿ ವಾಟರ್. ನಮ್ಗೆ ಎಷ್ಟೋ ಗೊತ್ತಿಲ್ಲ, ಎಷ್ಟೋ ಡಿಸೀಸ್ಗಳು ಸಮೇತ ನಮಗೆ ವಾಟರ್ ಇಂದ ಬರುತ್ತೆ. ಎಷ್ಟೋ ಡಿಸೀಸಸ್ ಕಮ್ ಫ್ರಮ್ ದಿ ಫುಡ್, ಕಂಟಾಮಿನೇಟೆಡ್ ಫುಡ್ ಇಂದ ಸಮೇತ ಎಷ್ಟೋ ಡಿಸೀಸ್ ಬರುತ್ತೆ. ಇದು ಇಟ್ ಇಸ್ ಎ ಪರ್ಸನಲ್ ಹೈಜೀನಿಕ್. ಅಂದ್ರೆ ಬಾಡಿನ ಡೈಲಿ ಕ್ಲೀನ್ ಮಾಡ್ಕೊಳ್ಳೇಬೇಕು. ಆಮೇಲೆ ಕನ್ಸಂಪ್ಷನ್ ಆಫ್ ಪ್ರಾಪರ್ ಡ್ರಿಂಕಿಂಗ್ ವಾಟರ್. ಅಂದ್ರೆ ಈಗ ಆರ್ ವಾಟರ್ ನಾವು ಕುಡಿದೀವಿ, ಆರ್ ವಾಟರ್ ಡ್ರಿಂಕಿಂಗ್ ವಾಟರ್ ಇದ್ರೆ ಪ್ರಾಪರ್ ಸ್ಯಾನಿಟೈಸೇಷನ್ ಮಾಡಿರ್ತಾರೆ, ಮತ್ತೆ ಪ್ರಾಪರ್ ಕೆಮಿಕಲ್ಸ್ ಹಾಕಿರ್ತಾರವಾಗ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ಅದೇ ತರ ಕನ್ಸಂಪ್ಷನ್ ಆಫ್ ಪ್ರಾಪರ್ ಟೇಕಿಂಗ್ ಫುಡ್, ಅಂದ್ರೆ ಒಳ್ಳೆ ಫುಡ್ ನ ಸಮೇತ ನಾವು ತಗೋಬೇಕು. ಇದು ಇಟ್ ಇಸ್ ಆಲ್ ಅಬೌಟ್ ದಿ ಪರ್ಸನಲ್ ಹೈಜೀನ್. ಪಬ್ಲಿಕ್ ಹೈಜೀನ್ ಅಂದ್ರೆ ಏನಪ್ಪಾ? ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟಸ್. Very important. Proper disposal of wastes and excreta. Very very important. ನಾವು ಏನು ಮನೆಯಿಂದ ಬಿಸಾಕ್ತೀವಲ್ಲ ವೇಸ್ಟ್ ಪ್ರಾಡಕ್ಟ್ ನ ಪ್ರಾಪರ್ ನಾವು ಡಿಸ್ಪೋಸ್ ಮಾಡಬೇಕು. ಆಮೇಲೆ ಎಕ್ಸ್ಕ್ರೀಟಾ ಸಮೇತ ಪ್ರಾಪರ್ ಆಗಿ ನಾವು ಡಿಸ್ಪೋಸ್ ಮಾಡಬೇಕು. ಯಾಕಂದ್ರೆ ಎಷ್ಟೋ ಬ್ಯಾಕ್ಟೀರಿಯಾಗಳು, ಎಷ್ಟೋ ವೈರಸ್ಗಳು, ಎಷ್ಟೋ ಫಂಗಲ್ಗಳು ನಾವೇನ್ ವೇಸ್ಟ್ ಅಂತ ಬಿಸಾಕ್ತೀವಲ್ಲ ಆ ಪ್ರಾಡಕ್ಟ್ ಮೇಲೆ ತನ್ನ ಲೈಫ್ ಸೈಕಲ್ ನ ಸ್ಟಾರ್ಟ್ ಮಾಡ್ತವೆ. ಅದ್ರ ಪ್ರಾಡಕ್ಟ್ ಮೇಲೆ ತನ್ನ ಲೈಫ್ ಸೈಕಲ್ ನ ಕಂಟಿನ್ಯೂಟಿ ಮಾಡ್ತವೆ. ನಾವೇನಂತ ವೇಸ್ಟ್ ಅಂತ ಬಿಸಾಕಿರ್ತೀವಲ್ಲ ಅದರಿಂದ ಏನ್ ಮಾಡ್ತವೆ? ಫುಡ್ ನ ಸಕ್ ಮಾಡ್ತವೆ. ಆಮೇಲೆ ಇನ್ನೊಂದು ಯಾಕಂತ ಹೇಳ್ತೀನಿ, ಎಷ್ಟೋ ವೈರಸ್ಗಳು ಏನ್ ಮಾಡ್ತವೆ? ಮೆಕ್ಯಾನಿಕಲ್ ಕ್ಯಾರಿಯರ್ ವರ್ಕ್ ಮಾಡ್ತವೆ. ಎಕ್ಸಾಂಪಲ್ ಅಂದ್ರೆ ಹೌಸ್ ಫ್ಲೈಸ್. ನಾವು ನೊಣಗಳು ಅಂತ ಹೇಳ್ತೀವಿ. ಆ ನೊಣಗಳ ಔಷಧ ಏನ್ ಮಾಡ್ತೇವೆ? ನಾವು ವೇಸ್ಟ್ ಬಿಸಾಕ್ತೀವಿ. ಆ ವೇಸ್ಟ್ ಮೇಲೆ ಏನ್ ಮಾಡುತ್ತೆ? ಯಾವ್ದೋ ಇನ್ಫೆಕ್ಟೆಡ್ ಪರ್ಸನ್ ಇಂದ ಬಂದು ಕೂತಿರುತ್ತೆ, ಆ ವೇಸ್ಟ್ ಮೇಲೆ ಬಂದು ಕೂರುತ್ತೆ, ಆಮೇಲೆ ಬಂದು ಹೆಲ್ತಿ ಪರ್ಸನ್ ಗೆ ಇನ್ಫೆಕ್ಟ್ ಮಾಡುತ್ತೆ. ಅದರಿಂದ ಸಮೇತ ಡಿಸೀಸ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ನಾರ್ಮಲ್ ಪರ್ಸನ್ ಸಮೇತ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್ ಅಂಡ್ ಎಕ್ಸ್ಕ್ರೀಟಾ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಎಷ್ಟು ವೇಸ್ಟ್ ನ ಚೆನ್ನಾಗಿ ಕರೆಕ್ಟ್ ಡಿಗ್ರೇಡ್ ಮಾಡಿ ಬಿಸಾಕ್ತೀವೋ ಅಷ್ಟೊಂದು ಡಿಸೀಸ್ ಇಂದ ಫ್ರೀ ಆಗ್ತೀವಿ. ಆಮೇಲೆ ಹ್ಯೂಮನ್ ಎಕ್ಸ್ಕ್ರೀಟಾ ಇರ್ಬೋದು, ಆಮೇಲೆ ಅನಿಮಲ್ ಎಕ್ಸ್ಕ್ರೀಟಾ ಇರ್ಬೋದು, ಅವನು ಸಮೇತ ಪ್ರಾಪರ್ ನಾವು ಡಿಸ್ಪೋಸ್ ಮಾಡಬೇಕು. ಆಮೇಲೆ ಯಾಕೆ ಹೇಳ್ತಾರೆ ಅಂದ್ರೆ ಮೋಸ್ಟ್ ಆಫ್ ದಿ ಮಸ್ಕಿಟೋಸ್ ದೇ ಆಕ್ಟ್ ಆಸ್ ಎ ಮೆಕ್ಯಾನಿಕಲ್ ಕ್ಯಾರಿಯರ್. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಡಿಸೀಸ್ ನ ಸ್ಪ್ರೆಡ್ ಮಾಡ್ತವೆ, ಒಬ್ಬರಿಂದ ಒಬ್ಬರಿಗೆ ಡಿಸೀಸ್ ನ ಹರಡಿಸ್ತವೆ. ಅದೇ ತರ ಹೌಸ್ ಫ್ಲೈಸ್ ನೊಣಗಳು ಅಂತ ಹೇಳ್ತೀವಲ್ಲ ಅವು ಅಷ್ಟೇ. ಯಾಕಂದ್ರೆ ಎಲ್ಲೋ ಇನ್ಫೆಕ್ಟೆಡ್ ಪರ್ಸನ್ ಮುಂದೆ ಕುಂತಿರ್ತವೆ, ಬಂದು ಹೆಲ್ತಿ ಪರ್ಸನ್ ಗೆ ಇಂಜೆಕ್ಟ್ ಮಾಡ್ತವೆ, ಅದರಿಂದ ಸಮೇತ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಟು ಕಂಟ್ರೋಲ್ ಏರ್ ಬಾರ್ನ್ ಡಿಸೀಸಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂತ ಹೇಳ್ತಾರೆ? ಟು ಕಂಟ್ರೋಲ್
ಏರ್ ಬಾರ್ನ್ ಡಿಸೀಸಸ್. ಇಲ್ಲಿ ಏನಪ್ಪ ಹೇಳ್ತೀವಿ ಏರ್ ಬಾರ್ನ್ ಡಿಸೀಸಸ್ ಅಂದ್ರೆ ಎಷ್ಟೋ ನಮಗೆ ರೋಗಗಳು ಗಾಳಿಯಿಂದ ಬರ್ತವೆ. ಎಕ್ಸಾಂಪಲ್ ಅಂದ್ರೆ ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ. ಈ ಕಾಮನ್ ಕೋಲ್ಡ್ ಅಷ್ಟೇ ಒಬ್ಬ ಒಂದ್ಸರಿ ಇನ್ಫೆಕ್ಟೆಡ್ ಪರ್ಸನ್ ಸ್ನೀಸಿಂಗ್ ಮಾಡ್ದ, ಇನ್ಫೆಕ್ಟೆಡ್ ಪರ್ಸನ್ ಕಾಫಿಂಗ್ ಮಾಡ್ದ, ಅದೇನ್ ಮಾಡುತ್ತೆ ಏರ್ ಜೊತೆ ಮಿಕ್ಸ್ ಅಪ್ ಆಗುತ್ತೆ. ಆ ಏರ್ ನಾವು ಕನ್ಸ್ಯೂಮ್ ಮಾಡಿದೆ, ಅದ್ರ ಏರ್ ನಾವು ಟೇಕನ್ ಮಾಡಿದೆ ಅಂತಂದ್ರೆ ನಮಗೂ ಸಮೇತ ಏರ್ ಬಾರ್ನ್ ಡಿಸೀಸ್ ಈಸಿಲಿ ಸ್ಪ್ರೆಡ್ ಆಗುತ್ತೆ. ಈ ಕಾಮನ್ ಕೋಲ್ಡ್ ಅಷ್ಟೇ ಮನೆಗೆ ಒಬ್ರಿಗೆ ಆಯ್ತು ಅಂತಂದ್ರೆ ಒಬ್ರಿಗೆ ಹರಡ್ಕಂತ ಹೋಗುತ್ತೆ. ಯಾಕಂದ್ರೆ ನಾವು ಒಂದ್ಸರಿ ಸ್ನೀಸಿಂಗ್ ಮಾಡಿದಾಗ ಎಷ್ಟೋ ವೈರಸ್ ಹೊರಗಡೆ ಬರ್ತವೆ, ಆ ವೈರಸ್ ಇಂದ ಏನ್ ಮಾಡುತ್ತೆ ಒಬ್ರಿಗೆ ಹರಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಕಂಟ್ರೋಲ್ ವೆಕ್ಟರ್ ಇನ್ ಬ್ರೀಡಿಂಗ್ ಪ್ಲೇಸ್. ಕಂಟ್ರೋಲ್ ವೆಕ್ಟರ್ಸ್ in breeding places. ಇದನ್ನಂತ ನಾವು ಮಾಡಲೇಬೇಕು. ಯಾಕಂದ್ರೆ ಎಲ್ಲಿ ವೆಕ್ಟರ್ಸ್ ಇರ್ತಾವೋ, ಎಲ್ಲಿ ಹೌಸ್ ಪ್ಲೇಸ್ ಇರ್ತಾವೋ, ಎಲ್ಲಿ ಮಸ್ಕಿಟೋಸ್ ಇರ್ತಾವೋ, ಆ ಬ್ರೀಡಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ತಾವನ್ನ ಆ ಬ್ರೀಡಿಂಗ್ ಪ್ಲೇಸಸ್ ನಾವು ಏನ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು. ಯಾಕಪ್ಪ ಅಂತ ಹೇಳ್ತೀವಿ, ಒಂದ್ಸರಿ ಏನಾರ ಬ್ರೀಡಿಂಗ್ ಆಯ್ತು ಅಂದ್ರೆ, ಒಂದ್ಸರಿ ತನ್ನ ಬ್ರೀಡಿಂಗ್ ಸೀಸನ್ ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ಥೌಸಂಡ್ಸ್ ಆಫ್ ಮಸ್ಕಿಟೋನ ಲಾರ್ವನ್ನ ಲಿಬರೇಟ್ ಮಾಡ್ತಾರೆ, ಥೌಸಂಡ್ಸ್ ಆಫ್ ಹೌಸ್ ಪ್ಲೇಸ್ ನ ಸಿಂಥೆಸಿಸ್ ಮಾಡ್ತವೆ, ಥೌಸಂಡ್ಸ್ ಆಫ್ ಹೌಸ್ ಪ್ಲೇಸ್ ನ ಲಿಬರೇಟ್ ಮಾಡ್ತವೆ. ಅವಾಗ ಏನಾಗುತ್ತೆ ಮೆಕ್ಯಾನಿಕಲ್ ಕ್ಯಾರಿಯರ್ ಆಗಿ ಒಬ್ರಿಗೊಬ್ರಿಗೆ ಈಸಿಲಿ ಹರಡುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸ್ಪ್ರೇಯಿಂಗ್ ಆಫ್ ಇನ್ಸೆಕ್ಟಿಸೈಡ್ಸ್ ಲೈಕ್ DDT. ನಾವ್ ಏನ್ ಮಾಡ್ತೀವಿ, ಅಕ್ಕಪಕ್ಕ ಚರಂಡಿ ಇರ್ತದೆ, ಆ ಚರಂಡಿ ನೀರು ಹಂಗೆ ಬಿಟ್ಟಿರ್ತೀವಿ. ಆ ಚರಂಡಿ ನಾವು ನೀರು ಹಂಗೆ ಬಿಟ್ಟಾಗ ಏನಾಗುತ್ತೆ, ಎಷ್ಟೋ ಮಸ್ಕಿಟೋಗಳು ಬರ್ತವೆ, ನಾವು ಲೈಫ್ ಸೈಕಲ್ ನ ಸ್ಟಾರ್ಟ್ ಮಾಡ್ತವೆ. ಆ ಲೈಫ್ ಸೈಕಲ್ ಸ್ಟಾರ್ಟ್ ಮಾಡಿದಾಗ ಏನಾಗ್ತವೆ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಜನರೇಷನ್ ಟು ಜನರೇಷನ್ ಅವು ಅಲ್ಲೇ ಸ್ಪ್ರೆಡ್ ಆಗ್ತವೆ, ಡಿಸೀಸ್ ಈಸಿಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಸ್ಪ್ರೇಯಿಂಗ್ ಆಫ್ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಇನ್ಸೆಕ್ಟ್ ನ ಕಿಲ್ ಮಾಡಂತ ಕೆಮಿಕಲ್ಸ್ ಇರ್ತವೆ, ಆ ಕೆಮಿಕಲ್ಸ್ ನ ಸ್ಪ್ರೇ ಮಾಡಬೇಕು. ಎಕ್ಸಾಂಪಲ್ ಅಂದ್ರೆ DDT ಅನ್ನ ಸ್ಪ್ರೇ ಮಾಡಿದ್ರೆ ಇಷ್ಟೇ ಇನ್ಸೆಕ್ಟ್ಗಳು ಸತ್ತು ಹೋಗ್ತವೆ. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ ಅಂದ್ರೆ to avoid stagnation of water, ಏನಕ್ಕಪ್ಪ ಹೇಳ್ತೀವಿ, ನೀರ್ ನಿಲ್ಸನ್ನ ಯಾಕೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀವಿ. ನಾವು ಎಲ್ಲಿ ನೀರ್ ನಿಲ್ಲಿಸ್ತೀವೋ ಅಲ್ಲಿ ತನ್ನ ಮಸ್ಕಿಟೋಗಳು ಬಂದು ತನ್ನ ಲೈಫ್ ಸೈಕಲ್ ನ ಸ್ಟಾರ್ಟ್ ಮಾಡ್ತವೆ. ಆ ನೀರ್ ನಿಂತಾಗ ಏನಾಗುತ್ತೆ, ಎಷ್ಟೋ ಸ್ಟಾಗ್ನೇಷನ್ ಆಗಿದಾಗ ಏನಾಗುತ್ತೆ, ಎಷ್ಟೋ ಮಸ್ಕಿಟೋಗಳು ತನ್ನ ಲಾರ್ವನ್ನ ಲಿಬರೇಟ್ ಮಾಡ್ತವೆ, ಎಷ್ಟೋ ಮಸ್ಕಿಟೋಗಳು ತಮ್ಮ ಲಾರ್ವಗಳನ್ನ ಲಿಬರೇಟ್ ಮಾಡಿ ಇನ್ಫೆಕ್ಷನ್ ಇರೋ ಸಮೇತ ಈ ನೀರೊಳಗೆ ಲಾರ್ವಗಳನ್ನ ಸ್ಪ್ರೇ ಮಾಡ್ಕೊಳ್ತವೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಎಲ್ಲಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕ ಸುತ್ತ ಏನ್ ಮಾಡ್ಬೇಕಂದ್ರೆ ನಾವು ನೀರ್ ನಿಲ್ಲನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಆ ನೀರ್ ನೀರಲ್ಲಿ ಸ್ಟಾಗ್ನೇಷನ್ ಆಫ್ ವಾಟರ್ ಮಾಡಿ ಅಂದ್ರೆ ಮಸ್ಕಿಟೋ ಬರ್ತವೆ, ನಮ್ಮ ಲೈಫ್ ಸೈಕಲ್ ಸ್ಟಾರ್ಟ್ ಮಾಡ್ತವೆ, ಅಲ್ಲಿಂದ ಡಿಸೀಸ್ ನ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಮಾಡ್ತವೆ. ನೆಕ್ಸ್ಟ್ ರೆಗ್ಯುಲರ್ ಕ್ಲೀನಿಂಗ್ ಆಫ್ ಹೌಸ್ ಹೋಲ್ಡ್ಸ್, ರೆಗ್ಯುಲರ್ ಕ್ಲೀನಿಂಗ್ ಆಫ್ ಹೌಸ್ ಹೋಲ್ಡ್ಸ್ ಅಂದ್ರೆ ಏರ್ ಕೂಲರ್ಸ್ ಇರ್ಬೋದು, ನಮ್ಮ ರೆಫ್ರಿಜರೇಟರ್ಸ್ ಇರ್ಬೋದು, ಮತ್ತೆ ನಮ್ಮ ಫ್ಯಾನ್ಸ್ ಇರ್ಬೋದು, ಇವನ್ನೆಲ್ಲ ನಾವು ಸಮೇತ ನಾವು ಕ್ಲೀನ್ ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ಅದ್ರ ಮೇಲೆ ಸಮೇತ ಎಷ್ಟೋ ವೈರಸ್ ಕೂತ್ಕೊಂತವೆ, ಎಷ್ಟೋ ಫಂಗೈಗಳು ಕೂತ್ಕೊಂತವೆ, ಎಷ್ಟೋ ಬ್ಯಾಕ್ಟೀರಿಯಾಗಳು ಬಂದು ಸಮೇತ ಕೂತ್ಕೊಂತವೆ. ಅದಕ್ಕೋಸ್ಕರ ರೆಗ್ಯುಲರ್ ಕ್ಲೀನಿಂಗ್ ಆಫ್ ಹೌಸ್ ಹೋಲ್ಡ್ ಲೈಕ್ ಏರ್ ಕೂಲರ್ಸ್ ಅಂದ್ರೆ ಎಲ್ಲಿ ಮಾಯಿಸ್ಟ್ ಪ್ಲೇಸ್ ಇರುತ್ತೋ, ಎಲ್ಲಿ ಮಾಯಿಸ್ಟ್ ಪ್ಲೇಸ್ ಇರುತ್ತೋ ಅಲ್ಲಿ ಏನ್ ಮಾಡ್ತವೆ, ಸಮ್ ಆಫ್ ಬ್ಯಾಕ್ಟೀರಿಯಾಗಳು ಗ್ರೋ ಆಗ್ತವೆ, ಸಮ್ ಆಫ್ ದಿ ಫಂಗೈ ಸಮೇತ ಗ್ರೋ ಆಗ್ತವೆ. ನೆಕ್ಸ್ಟ್ ಏನ್ ಹೇಳ್ತೀವಿ ಅಂದ್ರೆ ಯೂಸ್ ಆಫ್ ಮಸ್ಕಿಟೋ ಕಾಯಿಲ್ಸ್ ಅಂಡ್ ಮಸ್ಕಿಟೋ ನೆಟ್ಸ್, use of mosquito coils and mosquito nets. ಏನ್ ಹೇಳ್ತೀವಿ ಅಂದ್ರೆ ಯೂಸ್ ಆಫ್ ಮಸ್ಕಿಟೋ ಕಾಯಿಲ್ಸ್ ಅಂದ್ರೆ ನಮ್ಮ ಮಲೇರಿಯಾ ಬರಬಾರ್ದು, ಟೈಫಾಯ್ಡ್ ಬರಬಾರ್ದು ನಾವು ಏನ್ ಮಾಡ್ಬೇಕಂದ್ರೆ ಈ ಮಸ್ಕಿಟೋ ಕಾಯಿಲ್ಸ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ಮೆನಿ ಆಫ್ ದಿ ಮಸ್ಕಿಟೋಸ್ ಏನಂತ ನಮ್ಮ ಮನೆ ಸುತ್ತಮುತ್ತ ಇರ್ತಾವೆ, ಅದಕ್ಕೋಸ್ಕರ ನಾವು ಮಸ್ಕಿಟೋ ಕಾಯಿಲ್ ಯೂಸ್ ಮಾಡ್ತೀವಿ. ಮತ್ತೆ ಮಸ್ಕಿಟೋ ನೆಟ್ ಯೂಸ್ ಮಾಡೋದ್ರಿಂದ ಎಷ್ಟೋ ಡಿಸೀಸ್ ನ ನಾವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಹೇಳ್ತಾರೆ, ಇಂಟ್ರೊಡ್ಯೂಸ್ ಫಿಶ್ ಲೈಕ್ ಆಂಬಿಸಿಯಾ. ಆಂಬಿಸಿಯಾ ಇಟ್ ಇಸ್ ಎ ಫಿಶ್ ಫಾರ್ಮ್. ಈ ಫಿಶ್ ನ ಏನ್ ಮಾಡೋದಂದ್ರೆ
ನಾವು ಯಾವುದೇ ಸ್ಟ್ಯಾಗ್ನೆಂಟ್ ವಾಟರ್ ಅಂದ್ರೆ ರಿಸರ್ವರ್ ಪೂಲ್ಸ್ ಇರ್ಬೋದು, ಲೇಕ್ಸ್ ಇರ್ಬೋದು, ಡಿಚಸ್ ಇರ್ಬೋದು. ಅಂದ್ರೆ ನಾವು ಯಾವುದೇ ಒಂದು ರಿಸರ್ವರ್ ಹಾಕ್ತೀವಿ ಅಂದ್ರೆ ನೀರು ನಿಂತಿರೋ ಜಾಗಗಳು ಇರ್ಬೋದು, ಕೆರೆಗಳು ಇರ್ಬೋದು, ಬಾವಿಗಳು ಇರ್ಬೋದು, ಮತ್ತೆ ಲೇಕ್ಗಳು ಇರ್ಬೋದು. ಇವನ್ ಮಾಡೋದೇನಂದ್ರೆ ಆಂಬ್ಯೂಸಿಯಾ ಅಂದ್ರೆ ಇಟ್ ಇಸ್ ಎ ಫಿಶ್ ಟೈಪ್. ಈ ಆಂಬ್ಯೂಸಿಯಾ ಫಿಶ್ ಏನ್ ಮಾಡೋದಂದ್ರೆ ಆ ನೀರೊಳಗೆ ಬಿಡೋದ್ರಿಂದ ಏನಾಗುತ್ತಂದ್ರೆ ಇನ್ಸೆಕ್ಟಿವ್ ಲಾರ್ವೆ ಇರ್ತಾವಲ್ಲ ಅವನ್ನೆಲ್ಲವನ್ನು ಸಕ್ ಮಾಡ್ತದೆ. ಅದು ಇನ್ಸೆಕ್ಟಿವ್ ಲಾರ್ವೆನ ತನ್ನ ಫುಡ್ ಆಗಿ ಯೂಸ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಆಂಬ್ಯೂಸಿಯಾ ಲೈಕ್ ಫಿಶಸ್ ದೇ ಆರ್ ಇಂಟ್ರೊಡ್ಯೂಸ್ಡ್ ಇಂಟು ಎ ರಿಸರ್ವಾಯರ್ಸ್ ಲೈಕ್ ಪೂಲ್ಸ್ ಇರ್ಬೋದು, ಡಿಚಸ್ ಇರ್ಬೋದು, ಲೇಕ್ಸ್ ಇರ್ಬೋದು. ಇದೇನ್ ಮಾಡುತ್ತಂದ್ರೆ ಮೆನಿ ಆಫ್ ದಿ ಲಾರ್ವೆ ಇರ್ತಾವಲ್ಲ ಈ ಏನ್ ಮಾಡುತ್ತೆ ಫುಡ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆಂಬ್ಯೂಸಿಯಾ ಫಿಶ್ ನ ಯೂಸ್ ಮಾಡಬಹುದು. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್, ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಅಂದ್ರೆ ನಮ್ಗೆ ಯಾವುದೇ ಒಬ್ಬ ಮನುಷ್ಯನಿಗೆ ಚೆನ್ನಾಗಿಲ್ಲ, ನಮ್ಗೆ ಹುಷಾರಿಲ್ಲ ಅಂದ್ರೆ ಅವನ ಜೊತೆ ನಾವು ಏನ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನ ಕಡಿಮೆ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಮೆನಿ ಆಫ್ ದಿ ನಾವು ನೋಡ್ತೀವಿ ಟಿಬಿ ಟ್ಯೂಬರ್ಕ್ಯುಲೋಸಿಸ್ ಡಿಸೀಸ್ ಬರ್ತಲ್ಲ, ಇಟ್ ಈಸ್ ಆಲ್ಸೋ ಇನ್ಫೆಕ್ಟೆಡ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದೇ ತರ ರೈನ್ ವರ್ಮ್ ಡಿಸೀಸ್ ಇದು ಸಮೇತ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮೆನಿ ಆಫ್ ದಿ ಡಿಸೀಸ್ ಏನ್ ಮಾಡುತ್ತೆ ಇನ್ಫೆಕ್ಟೆಡ್ ಪರ್ಸನ್ ಇಂದನೇ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ ಅಂದ್ರೆ ಇನ್ಫೆಕ್ಟೆಡ್ ಪರ್ಸನ್ ನ ಕಾಂಟ್ಯಾಕ್ಟ್ ನ ನಾವು ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಪ್ರಾಪರ್ ವ್ಯಾಕ್ಸಿನೇಷನ್. ಪ್ರಾಪರ್ ವ್ಯಾಕ್ಸಿನೇಷನ್. ಪ್ರಾಪರ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್. ವ್ಯಾಕ್ಸಿನೇಷನ್ ಅಪ್ಪ ಅಂದ್ರೆ ಏನಪ್ಪ, ನಮ್ಗೆ ಯಾವ್ದೇ ಒಂದು ಡಿಸೀಸ್ ಬಂದ್ರೆ ನಾವೇನ್ ಮಾಡೋದು ಹೋಗಿ ಏನ್ ಮಾಡೋದು ಟ್ಯಾಬ್ಲೆಟ್ಸ್ ಅಲ್ಲಿ ಮೆಡಿಸಿನ್ ಅಲ್ಲಿ ತಗೋಬೇಕು, ವ್ಯಾಕ್ಸಿನೇಷನ್ ನ ಕೊಡಿಸ್ತಾರೆ ಅಂತ ಹೇಳ್ತೀವಿ. ಇಮ್ಯುನೈಸೇಷನ್ ಅಂದ್ರೆ ಔಷಧಿ ಡಿಸೀಸ್ ಬರುತ್ತೆ, ಯಾವ ತರ ಡಿಸೀಸ್ ಬರುತ್ತೆ, ಸಿಂಪ್ಟಮ್ಸ್ ಏನಂತ ಬರುತ್ತೆ ಅಂದ್ರೆ ಜಾಗ ಮುಖಾಂತರ ತೋರಿಸ್ತಾರೆ. ಅಂದ್ರೆ ಮಲೇರಿಯಾ ತರ ಬರುತ್ತೆ, ಟೈಫಾಯ್ಡ್ ಆ ತರ ಬರುತ್ತೆ, ಸಿಂಪ್ಟಮ್ಸ್ ಏನಂತ ಹೇಳ್ತಾರೆ. ವ್ಯಾಕ್ಸಿನೇಷನ್ ಅಂದ್ರೆ ಟ್ಯಾಬ್ಲೆಟ್ಸ್ ಇರ್ಬೋದು, ಆಮೇಲೆ ಟಾನಿಕ್ಸ್ ಇರ್ಬೋದು, ಇವು ತಗೊಳ್ಳೋದಕ್ಕೆ ವ್ಯಾಕ್ಸಿನೇಷನ್ ಅಂತ ಹೇಳಿ. ಇಮ್ಯುನೈಸೇಷನ್ ಅಂದ್ರೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡ್ತಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಹೆಂಗೆ ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಯಾವ ತರ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನಂತಂದ್ರೆ ಇಲ್ಲಿ ಏನಂತಾರೆ ಆಂಟಿಬಯೋಟಿಕ್ ಥೆರಪಿ. ಆಂಟಿಬಯೋಟಿಕ್ ಥೆರಪಿ. ಆಂಟಿಬಯೋಟಿಕ್ಸ್ ಅಂದ್ರೆ ನಾವೇನು ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದೇ ಒಂದು ನಮಗೆ ಕಾಮನ್ ಕೋಲ್ಡ್ ಆಗಿದೆ ಅಂದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಫೀವರ್ ಬಂದಿದೆ ಅಂದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಥೆರಪಿ ಅಂದ್ರೆ ಟ್ರೀಟ್ಮೆಂಟ್. ಅಂದ್ರೆ ಈಗ ಯಾವ್ದೇ ಒಂದು ನಮಗೆ ಡಿಸೀಸ್ ಬಂದಿದೆ ಅದ್ರ ಎಗೇನೆಸ್ಟ್ ಆಗಿ ವರ್ಕ್ ಮಾಡೋಂತ ಆಂಟಿಬಾಡಿನ ಪ್ರೊಡಕ್ಷನ್ ಮಾಡ್ತಾರೆ, ಅದಕ್ಕೆ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆಂಟಿಜನ್ ವಿರುದ್ಧ ಹೋರಾಡ್ತಾವೆ, ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ. ಈಗ ನಾವು ಕಾಮನ್ ನಮಗೆ ಗೊತ್ತು ಎಲ್ಲ ಬಂದ ತಕ್ಷಣ ಏನ್ ಮಾಡ್ತೀವಿ ಸೆಕ್ಷನ್ 500 ಆಗ್ತೀವಿ, ಇಟ್ಸ್ ಆಂಟಿಬಯೋಟಿಕ್. ಅದೇ ತರ ಆಂಟಿಬಯೋಟಿಕ್ ಥೆರಪಿ ಸಮೇತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಗ ಏನ್ ಮಾಡ್ತಾರೆ ವಿಂಡೋಸ್ ಅಂಡ್ ಡೋರ್ಸ್ ಆರ್ ಕವರ್ ವಿತ್ ಮಿಸ್ಟರ್ಸ್. ಇನ್ನ ಏನ್ ಮಾಡ್ತೀವಿ ಅಂದ್ರೆ ವಿಂಡೋಸ್ ಮತ್ತೆ ಡೋರ್ಸ್ ಏನ್ ಮಾಡ್ತಾರೆ ಇಟ್ ಈಸ್ ಎ ಕವರ್ ವಿತ್ ಮೆಶಸ್ ಅಂತ ಹೇಳ್ತೀವಿ. ಮೆಶಸ್ ನ ಕವರ್ ಮಾಡೋದು ಏನಂತಂದ್ರೆ ಇನ್ಸೆಕ್ಟ್ ಮಸ್ಕಿಟೋಗಳು ಒಳ ಬರೋದನ್ನ ಪ್ರಿವೆಂಟ್ ಮಾಡುತ್ತೆ. ನಾವೆಲ್ಲ ಡೋರ್ಗಳಿಗೆಲ್ಲ ಹಾಕಿರ್ತೀವಿ, ಕಿಟಕಿಗಳಿಗೆಲ್ಲ ಮೆಶ್ ಹೊಡೆದಿರ್ತೀವಿ. ಆ ಮೆಶ್ ಹೊಡೆದಿದೀವಿ ಅಂದ್ರೆ ಏನಾಗುತ್ತೆ ಆ ಮಸ್ಕಿಟೋಗಳು ಒಳಗಡೆ ಬರಬಾರದು ಅಂತ. These are the preventive measures of diseases. In this class we can discuss about the ಏನಂದ್ರೆ ಅಮೀಬಾಯ್ಸಿಸ್ ಅಂತ ಹೇಳಿದ್ವಿ, ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳಿದ್ವಿ, ಎಂಟರ್ಟೈಸ್ ಅಂತ ಹೇಳಿದ್ವಿ. ಇಟ್ ಇಸ್ ಎ ಪ್ರೋಟೋಜೋನ್ ಡಿಸೀಸ್, ಅದು ಯಾವ ತರ ಇನ್ಫೆಕ್ಷನ್ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ತರ ಇನ್ನೊಂದು ಏನಿದೆ ಡಿಸೀಸ್ ಫಂಗಲ್ ಡಿಸೀಸ್ ಹೇಳಿದ್ವಿ, ರಿಂಗ್ ವರ್ಮ್, ಅದು ಯಾವ ತರ ಕಾಸ್ ಮಾಡುತ್ತೆ, ಕಾಸಿಟಿವ್ ಏಜೆಂಟ್ ಅಂತ ನೋಡಿದ್ವಿ. ಆಮೇಲೆ ಇದೆಲ್ಲ ಆದ್ಮೇಲೆ ಡಿಸೀಸ್ ನ ಕಂಟ್ರೋಲ್ ಮಾಡಕ್ಕೆ ಒಂದು ಮೆಸರ್ಸ್ ಬೇಕಲ್ಲ, ಅದಕ್ಕೆ ಪ್ರಿವೆಂಟಿವ್ ಮೆಸರ್ಸ್ ಆಫ್ ಡಿಸೀಸ್ ನ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಮೂವ್ ಆನ್ ಟು ದಿ ಇಮ್ಯುನಿಟಿ.